ಹಲೋ. ಓ ಹೌದಾ, ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅಂದ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 8ನೇ ತಾರೀಕು ಏಪ್ರಿಲ್ 2026 ಬುಧವಾರ. ಶ್ರೀ ಪರಾಭವ ನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ಚೈತ್ರ ಮಾಸೆ, ಕೃಷ್ಣ ಪಕ್ಷದ ಷಷ್ಠಿ ತಿಥಿ, ಮೂಲಾ ನಕ್ಷತ್ರ, ವಾರ್ಯಾನ್ಯೋಗ, ವಣಿಜ ಕರ್ಣ. ಇವತ್ತಿನ ಪಂಚಾಂಗ ಫಲ. ಹೇಳಿದಂತ ಆಪತ್ತುಗಳು ಬುಡಕ್ಕೆ ತಂದಿಟ್ಟು ಬಿಟ್ಟಿದೆ. ಅಂಥದೊಂದು ವಾರ್ನಿಂಗ್ ಇವತ್ತು ಏನ್ ಬರುತ್ತೋ ಗೊತ್ತಿಲ್ಲ. ಇರಾನ್, ಇಸ್ರೇಲ್, ಅಮೇರಿಕ ಈ ಯುದ್ಧ ಎಲ್ಲವೂ ಸರ್ವನಾಶ ಆಗಿಬಿಡುತ್ತೆ ಅಂತಾನೆ. ಅದರ ಜೊತೆಯಲ್ಲಿ ನಮ್ಮ ಭಾರತದ ವಿದೇಶಾಂಗ ಖಾತೆ ಸಚಿವ ಜೈಶಂಕರ್ ಜೊತೆ ಇರಾನ್, ಇಸ್ರೇಲ್, ಬೇರೆ ಬೇರೆ ದೇಶಗಳ ಮಾತುಕತೆಗಳು ನಡೀತಿದೆ. ಪೂರ್ತಿ ನಾಶ ಮಾಡಿಬಿಡ್ತಾನೆ ಅಂತ ಹೇಳ್ತಿದ್ದಾನೆ ಈ ಹುಚ್ಚು ಟ್ರಂಪ್. ಈ ಮುಂದಿನ 16 ದಿನ 18 ದಿನ ಜಾಗೃತಿ ಆಗಿರಿ. ಎಲ್ಲೆಲ್ಲೂ ನೋಡಿ, ಆಲ್ರೆಡಿ ಆಟೋದವರು ಗಂಟೆಗಟ್ಲೆ ಜೀವನ ಕಟ್ಕೊಳ್ತಕ್ಕಂಥವ್ರು ಒಂದು ಆಪ್ಷನ್ ಮಾಡಲೇ ಇಲ್ಲ. ಮೊದಲೇ ಆಲ್ಟರ್ನೇಟಿವ್ ಯೋಚನೆ ಮಾಡಲೇ ಇಲ್ಲ, ಕೊಂದು ಬಿಡುವುದು. ನೋಡಿ, ಒಂದು ರೇವಾ ಅನ್ನೋ ಒಂದು ಕಂಪನಿ ಬರುತ್ತೆ, ಎಲೆಕ್ಟ್ರಿಕ್ ಕಾರ್. ಅದನ್ನ ಸುಮಾರು ಮಣಿ ಅನ್ನತಕ್ಕಂಥವ್ರು ಇವತ್ತು ರೇವಾ ಯೂನಿವರ್ಸಿಟಿ ಬ್ಯಾಂಗ್ಳೂರಲ್ಲಿ ಕೇಳಿರ್ತಾರೆ. ಸಚ್ ಎ ಬಿಗ್ ಜೆಂಟಲ್ಮ್ಯಾನ್ ಅಲೆದಾಡ್ತಾರೆ ಅವತ್ತಿನ ಸರ್ಕಾರಗಳ ಜೊತೆ, ಇದ್ದಂತ ಸರ್ಕಾರಗಳ ಜೊತೆ. ಒಂದು 20-25 ವರ್ಷದ ಹಿಂದಗಡೆನೆ ಈ ಬ್ರಿಂಕ್ಸ್ ಇವಿ ಪುಟ್ಟ ಕಾರ್ ಈಗಲೂ ರೋಡಲ್ಲಿ ಓಡ್ತಿದೆ. ಅದನ್ನ ನೋಡ್ತಿದ್ರೆ ಹೊಟ್ಟೆ ಎಲ್ಲ ಉರಿಯುತ್ತೆ. ನಮ್ಮ ಭಾರತೀಯರು ಮೊದಲಿಗೆ ಟೆಸ್ಲಾ ಬರೋಕ್ ಮೊದಲೇ ಯಾರೂ ತರದ ಒಂದು ಎಲೆಕ್ಟ್ರಿಕ್ ರೆವಲ್ಯೂಷನ್ ಅನ್ನ ನಮ್ಮ ಭಾರತೀಯ ಒಬ್ಬ ದಕ್ಷಿಣ ಭಾರತೀಯ ತಂದಂತ ಒಂದು ಇವಿ ವಾಹನ, ಎಲೆಕ್ಟ್ರಿಕ್ ಚಾರ್ಜಿಂಗ್. ಆ ಲೈಸೆನ್ಸ್ ರಾಜ್ಯ ಹೆಂಗೆ ಮಾಡುತ್ತೆ ಅಂತ ಹೇಳ್ದ ಅಂದ್ರೆ ತುಳಿದಾಕ್ತಾರೆ. ಕಡೆಗೆ ಬಿಡಿಗಾಸದ್ ಮಾರ್ಕೋತಾರೆ ಆ ಒಂದು ತಮ್ಮ ಟೆಕ್ನಾಲಜಿಯನ್ನ ಮಹೀಂದ್ರ ಅವರಿಗೆ. ಇವತ್ತು ನೋಡಿ LPG ಅಂತ ಸ್ಥಿತಿ ತಂದಿಟ್ಕೊಂಡಿದೆ. ಮೊದಲೇ ದೂರದೃಷ್ಟಿ ಇಲ್ಲ. ಇರುವುದೇ ಇರುವವರಿಗೆ, ನ್ಯಾಯ ಇರುವುದೇ ಇರುವವರಿಗೆ, ಬಡವನಿಗಲ್ಲ, ಸಾಮಾನ್ಯನಿಗಲ್ಲ, ಮಧ್ಯವರ್ಗಕ್ಕಂತೂ ಬದುಕಲಿಕ್ಕೆ ಆಗೋಲ್ಲ. ಬೆಳ್ಳಂಬೆಳಗ್ಗೆ ಡ್ಯೂಟಿಗೆ ಹೋಗ್ಲಿಕ್ಕೆ ರೆಡಿ ಆಗಿರ್ಬೋದು, ಇನ್ನು ನಿದ್ರೆಲಿದ್ದಾರೆ. 6 ಗಂಟೆಗೆ ಒಂದು ಇಮೇಲ್ ಬರುತ್ತೆ, ವಿತೌಟ್ ನೋಟಿಸ್ ನೋಟಿಫಿಕೇಶನ್ ಯು ಆರ್ ಔಟ್ ಅನ್ನುತ್ತೆ. ಕಟ್ಕೊಂಡಿರೋ EMI ಜವಾಬ್ದಾರಿಗಳು, ಅಮ್ಮ ಅಪ್ಪ ಹೆಂಡತಿ ಮಕ್ಕಳು ಗಂಡ, ಲೋನ್ಸು ಫಂಡ್ಸು, ಕ್ರೆಡಿಟ್ ಕಾರ್ಡ್ಸು, ಗೋಲ್ಡ್ ಲೋನ್ಸು, ಬೇರೆ ಬೇರೆ ಸಿಬಿಲ್ ಇಂಪ್ಯಾಕ್ಟ್ಸು ಎಷ್ಟಿದೆ ಗೊತ್ತಾ ಒಬ್ಬ ಮಿಡಲ್ ಕ್ಲಾಸ್ ಮನುಷ್ಯನ ಬದುಕು. ಇಲ್ಲದವನಿಗೆ ಇವ್ರು ಯಾರೋ ಏನೋ ಗೂಡುಗಳು ಕಟ್ಕೊಡ್ತಾರಂತಲ್ಲಪ್ಪ, ಬನ್ನಿ ನಾವು ಬಿಟ್ಟಿ ಮನೆ ಕೊಡ್ತೇವೆ ಅಂತ. ಇಲ್ಲಿದಿರೋರು ನಡೆಯುತ್ತೆ. ಅವನ ಹೆಂಗೋ 1 BHK ನಲ್ಲಿ ಕಾಮನ್ ಟಾಯ್ಲೆಟ್ ಅಲ್ಲಿ ಬದುಕ್ಬಿಡ್ತಾನೆ ಒಬ್ಬ ಮಿಡಲ್ ಕ್ಲಾಸ್. ಅವನಿಗೊಂದು ಆಸೆ, ಚೊಕ್ಕವಾಗಿ ಕಟ್ಕೋಬೇಕು ಅನ್ನೋ. ಯಾರು ಕೇಳುವವರು ನೋಡಿ, ಅವತ್ತು ಕೊಂದಂತದ್ದು ಇವತ್ತು ತಗೊಬಂದು ತಂದಿಟ್ಟಿದೆ. ನಮ್ಮ ಘನ ಸರ್ಕಾರವು ಕೂಡ ಟ್ಯಾಕ್ಸ್ ಅನ್ನ ತೆಗೆದು ಬಿಟ್ಟಿದ್ದಾರೆ, ಸ್ವಲ್ಪ ಹೈಕ್ ಮಾಡ್ಬಿಟ್ಟಿದ್ದಾರೆ. 5% 2 ವೀಲರ್ಸ್ ಮಾತ್ರ ಇವಿಗೆ ಟ್ಯಾಕ್ಸ್ ಇಲ್ಲ, ಇನ್ನು 5% 10% ಈ ತರ ತಂದಿಟ್ಬಿಟ್ಟಿದ್ದಾರೆ ನಮ್ಮ ಸರ್ಕಾರಗಳು ಇವಿಗೆ.
ತಗೊಳ್ಳೋರು ಏಪ್ರಿಲ್ 1 ಅಂತಕ್ಕಂಥದ್ದು ಬಜೆಟ್. ಇನ್ನೊಂದು ಮನುಷ್ಯ ಎಲ್ಲಿಗೆ ಹೋಗ್ಬೇಕು, ಸರಿಯಾಗಿ ಗ್ಯಾಸು ಕೊಡ್ತಿಲ್ಲ, ಪೆಟ್ರೋಲ್ ಬೆಲೆನು ಡಮಾಲ್ ಡಿಮಿಲ್ ಏನೋ ಒಂದು ಮಾಡ್ಲಿಕ್ಕೆ ಹೋಗ್ತಿದ್ದೀವಿ, ಸರ್ವನಾಶದ ಕಡೆ ಹೋಗುತ್ತೆ. ಈ ತರದ್ದು ಮುಂದಕ್ಕೊಂದು ಏನಾದ್ರೂ ಬಂದ್ರೆ ಇಂಥ ಒಂದು ಜಾಗಗಳಲ್ಲಿ ಈ ತರದ್ದಾಗ್ತಿದೆ. ಇದಕ್ಕೆ ಜ್ಯೋತಿಷ್ಯ ಅನ್ನೋದು. ಮುಂದಾಗುವುದನ್ನು ಹೇಳಬಲ್ಲೆವು, ತಪ್ಪಿಸಲಾರೆ, ಅನುಭವಿಸಬೇಕು ಅಂತ ಹೇಳ್ತಿರ್ತಾನೆ ಕೆಲವರಿಗೆ. ರಾಮರು ವನವಾಸ ತಪ್ಪಿಸ್ಲಿಕ್ಕಾಗ್ಲಿಲ್ಲ, ಕೃಷ್ಣರ ಅನಾಥ ಸಾವು ತಪ್ಪಿಸ್ಲಿಕ್ಕಾಗ್ಲಿಲ್ಲ, ನನ್ನ ಭಗವಂತನದ್ದು ಅಷ್ಟು ಜನ ಇದ್ದು 16,108 ಜನ ಪತ್ನಿಯರು, ಅದರಲ್ಲಿ 8 ಮಹಿಷಿಯರು, ಅದರಲ್ಲಿ ಪ್ರಮುಖ ರುಕ್ಮಿಣಮ್ಮ. ಇಷ್ಟು ಜನ ಇದ್ದು ಕೂಡ ಅವ್ರೆಲ್ರಿಗೂ 10 ಜನ ಮಕ್ಕಳು. ನೆನ್ಪಿಟ್ಕೊಳ್ಳಿ, ಅಲ್ಲಿಗೆ 1,60,000 ಚಿಲ್ಲರೆ ಮಕ್ಕಳು. ಇನ್ನು ಅವ್ರ ಮಕ್ಕಳು ಎಷ್ಟು ಲೆಕ್ಕ ಹಾಕೊಳ್ಳಿ, ಯಾದವ ಕುಲ. ಅಷ್ಟೆಲ್ಲಾ ಜನ ಇದ್ದು ತನ್ನ ತಾತ, ಅಜ್ಜಿ, ಅಮ್ಮ, ಅಪ್ಪ, ಎತ್ತವರು, ಬೆಳೆಸಿದವರು, ಹೆಂಡತಿ, ಮಕ್ಕಳು, ಮೊಮ್ಮಕ್ಕಳು ಎಲ್ಲ ಇದ್ದು ನನ್ನ ಪುಣ್ಯಾತ್ಮ ಒಬ್ಬನೇ ಹೋಗಿ ಅನಾಥವಾಗಿ ಸಾಯ್ತು. ತಪ್ಪಿಸ್ಲಿಕ್ಕಾಗಿಲ್ಲ. ಓದುವುದಷ್ಟೇ ಇಂಥದ್ದು ಬರುತ್ತೆ, ಎಚ್ಚರಿಕೆಗಳು. ಇವರೊಂದು ಎಚ್ಚರಿಕೆಗಳ ಗಂಟೆ ತಗೊಳ್ಳೇ ಇಲ್ಲ, ಯೋಚಿಸ್ಲೇ ಇಲ್ಲ, ದೂರಾಗಾಮಿ ಆಲೋಚನೆಗಳೇ ಇಲ್ಲ. ಇವ್ರಿವ್ರು ಬೆಳೆಯೋದು ಇದು ಎಲ್ಲ ಸರ್ಕಾರದ್ದು ಅಷ್ಟೇ. ಇಮಿಡಿಯೇಟ್ ಈ ತರದಕ್ಕೆ ಏನಾದ್ರೂ ಒಂದು ಆಪ್ಷನ್. ಈಗ ಹೇಳ್ತಾರೆ ಗ್ಯಾಸ್ ಬದಲು ಪೆಟ್ರೋಲ್ ಬದಲಾಗಿ ಎಲ್ಲೂ ಹೋಗೋದು, ಅದಕ್ಕೆ ಗ್ಯಾಸ್ ಇದೆ ಅಂತ ಹೇಳ್ಬಿಟ್ಟು ಕನ್ವರ್ಷನ್ ಮಾಡ್ಕೊಂಡಿರೋ ಆಟೋವ್ರ ಗತಿ ಏನಾಗ್ಬೇಕು? ಅದಕ್ಕೊಂದು 50,000 1,00,000 ಏನೇನೋ ಮಾಡ್ಕೊಂಡಿದ್ದಾರೆ. ಟ್ಯಾಕ್ಸಿಗಳವ್ರ ಗತಿ ಏನಾಗ್ಬೇಕು? ನನ್ನ ಆಫೀಸ್ ಮುಂದ್ಗಡೆನೆ ಒಂದು ಗ್ಯಾಸ್ ಸ್ಟೇಷನ್ ಇದೆ ಮಕ್ಳ, ಕ್ಯೂ ನಿಂತಿರುತ್ತೆ. ನನ್ನ ಕಾರಲ್ಲಿ ಬರ್ತಾ ಹಿಂಗ್ ಕಟಿಂಗ್ ಮಾಡೋಕ್ಕಾಗಲ್ಲ. ಕಡಿಮೆ ಅಂದ್ರೆ 100-150 ಗಾಡಿಗಳಲ್ಲಿ ನಿಂತಿದ್ದಾವೆ. ಅವ್ನ್ ಬದುಕು ಅದು ಬಿಟ್ರೆ ಅವನಿಗೆ ಗೊತ್ತಿಲ್ಲ. ಅದನ್ನ ನಂಬ್ಕೊಂಡು ಅವ್ನ್ ಟಾಯ್ಲೆಟ್ ಎಲ್ಲಿ ಹೋಗೋದು, ಅವ್ನ್ ಸ್ನಾನ ಎಲ್ಲಿ ಮಾಡೋದು, ಅವ್ನ್ ತಿಂಡಿ ಎಲ್ಲಿ ತಿನ್ನೋದು, ಅವ್ನಿಗೊಂದ್ ಜ್ವರ ಬಂದ್ರೆ ಯಾರ ಹತ್ರ ಹೇಳ್ಕೊಳ್ಳೋದು, ಎಲ್ಲಿ ಮಲ್ಗೋದು, ಅವನು ಅದನ್ನ ನಂಬ್ಕೊಂಡು ಲೋನ್ ಕಟ್ಟೋದಿದೆ, ಮನೆ ಬಾಡಿಗೆ ಕಟ್ಟೋದಿದೆ, ಯಾರಿಗೂ ಇಲ್ಲ. ಹೇಳ್ತಾರೆ ನೀವು ಪೆಟ್ರೋಲ್ ಚೇಂಜ್ ಆಗಿ, ಪೆಟ್ರೋಲ್ ಏನ್ ಬಿಟ್ಟು ಬರುತ್ತೆ ಸ್ವಾಮಿ, ಅದಕ್ಕೂ ಏನೋ ಒಂದು ಕುತ್ತು ಇವನು ಮಾಡಿದ ಎಡವಟ್ಟೆ. ಹೇಳದ್ನಲ್ಲ, ಇವರ ಮೂಲ ವಿರಾಟ್ ಸ್ವರೂಪ ಒಬ್ಬನಿದಾನೆ, ನಮ್ಮ ಭಾರತೀಯರಲ್ಲಿ ಅದಿಲ್ಲ ನೋಡಿ. ಇವತ್ತು ಅಲ್ಲಿ ತಂದಿಟ್ಟಿದೆ. ಪಾಕಿಸ್ತಾನಲ್ಲಿ ನೋಡಿ ಆಲ್ರೆಡಿ ಲಾಕ್ಡೌನ್ ಡಿಕ್ಲೇರ್. ತಟ್ಕೊಳಕ್ ಆಗ್ತಿಲ್ಲ, ಯಾರು ಹೊರಗಡೆನೆ ಬರ್ಬೇಡಿ, ಓಡಾಡ್ಬೇಡಿ, ಗಾಡಿಗಳೇ ಹಾಕ್ಬೇಡಿ, ಪೆಟ್ರೋಲೇ ಇಲ್ಲ ಅಲ್ಲಿ, ಅಷ್ಟು ದುಡ್ಡು ಕೊಟ್ಟು ತಗೊಳಕ್ಕೆ. 800 ಚಿಲ್ಲರೆ ಪೆಟ್ರೋಲ್ ನಮ್ಮ ಭಾರತದಲ್ಲಿ ಲೆಕ್ಕ ಹಾಕೊಳ್ಳಿ, 100 ಚಿಲ್ಲರೆ, ಅಲ್ಲಿ 800 ಚಿಲ್ಲರೆ. ಏನ್ ಆಗ್ಬೇಕು ಅವನ್ ಮನುಷ್ಯ? ಲಾಕ್ಡೌನ್ ಇಟ್ ಇಸ್ ಆಲ್ರೆಡಿ ಡಿಕ್ಲೇರ್ಡ್. ನೀವು ಮನೇಲಿ ಕೂತ್ಕೊಂಡು ಹೆಂಗ್ ದುಡಿಯೋದು, ಹೆಂಗ್ ಸಾಲ ಕಟ್ಟೋದು, ಹೆಂಗ್ ಬದುಕೋದು? ಭಯ ಬಂದ್ಬಿಟ್ಟಿದೆ. ನಾನು ಹೇಳ್ತಿದ್ದಾಗೆ ಈ 16-18 ದಿನ ಈ ಒಂದು ಕುಜ ಶನಿ ಸೇರತಕ್ಕಂತ ಒಂದು ಪ್ರಭಾವ ಇದೆಲ್ಲ ದಗದಗ ಇಡೀ ಪ್ರಪಂಚವನ್ನೇ ಅಲ್ಲಿ ಏನು ಉಲ್ಕಾಪಾತ ತಂದಿಟ್ಟು ಬಿಡುತ್ತೋ. ಈ ಮೂರ್ಖ ದೊರೆಗಳ ಒಂದು ಐಲುತನ, ತಾನು ಹಾಳಾಗ್ತೀನೋ ಇಲ್ವೋ ಇನ್ನೊಬ್ಬರನ್ನ ಹಾಳು ಮಾಡ್ಬಿಡ್ಬೇಕು ಅನ್ನತಕ್ಕಂಥ ಬ್ಲಡ್, ಅದು ನೆನ್ಪಿಟ್ಕೊಳ್ಳಿ. ದಿಸ್ ಇಸ್ ದಿ ಮೂಲ ಕಾರಣ. ಈ 3 ಮುಖ್ಯ ಪಂಗಡಗಳು ಆಗಿದೆ ಅಲ್ವಾ? ದಿಸ್ ಇಸ್ ದಿ ಥಿಂಗ್. ನಾವು ಯಾವತ್ತಾದ್ರೂ ನಮ್ಮ ಭಾರತೀಯರು ನಮ್ಮ ಸನಾತನದಲ್ಲಿ ಈ ತರ ಇನ್ನೊಬ್ಬರನ್ನ ಕೆಡಿಸಿ ಬದುಕಿರುವಂತದ್ದು, ಹಾಳು ಮಾಡಿ ಬದುಕಿರುವಂತದ್ದು ಎಲ್ಲಾದ್ರೂ ಕೇಳಿದೀರಾ? ಭಯ ಬಂದ್ಬಿಟ್ಟಿದೆ ಮಕ್ಳು. ಸಾಮಾನ್ಯ ಎಲ್ಲಿ ಹೋಗ್ತಾನೋ, ಏನಾಗುತ್ತೋ, ಎಂತ ಆಗುತ್ತೋ, ಎಲ್ಲಿಗೆ ಹೋಗಿ ಅವನು ಆಗೋಲ್ಲ ಮಕ್ಕಳ. ಮೊನ್ನೆ ಕೂಡ ಒಬ್ಬ ಹೋಟೆಲ್ ನಡೆಸ್ತಿದ್ದವನು, ಗ್ಯಾಸ್ ಇಲ್ಲ, ಅದನ್ನೇ ನಂಬ್ಕೊಂಡು ಕೆಲಸ ಮಾಡ್ತಿರೋರು ಎಷ್ಟೋ ಜನ ಕೆಲಸದವರು. ಅಲ್ಲೊಂದು ಅಡಿಗೆ ಮಾಡೋನಿದ್ದಾನೆ, ದೋಸೆ ಮಾಡೋನಿದ್ದಾನೆ, ಸಾಂಬಾರ್ ಮಾಡೋನಿದ್ದಾನೆ, ರಸಂ ಮಾಡೋನಿದ್ದಾನೆ, ಕ್ಲೀನ್ ಮಾಡೋನಿದ್ದಾನೆ, ತೊಳೆಯೋನಿದ್ದಾನೆ. ಗ್ಯಾಸೇ ಇಲ್ಲ, ಅಡಿಗೆ ಮಾಡೋದೆಲ್ಲಿ? ಕೇಲ್ಕತಮ್ ದುಕಾನ್ ಬಂದ್ ಜಾವೋ. ಅವ್ನ್ ಸಂಬಳ ಕೊಡಕ್ಕಾಗಲ್ಲ. ಅವ್ನ್ ಎಲ್ಲಿಗೆ ವಾಪಸ್ ಹೋಗ್ತಾನ ಅವ್ನ್ ಬಡವ? ಏನಪ್ಪ ಮಾಡ್ತಿದ್ದೀರಾ ನೀವು? ನಿಮ್ಗೆ ಎಲೆಕ್ಷನ್ ಬ್ಯುಸಿಗಳು, ನಿಮ್ಮ ಒಂದು ಕೋತ ಒಂದು ಲೆಕ್ಕಾಚಾರಗಳು ನೋಡಿ ಎಲ್ಲಿಗೆ ನಡೀತಿದೆ. ಗ್ರಹಣಗಳ ಪ್ರಭಾವ, ಈ ಒಂದು ಗ್ರಹಗಳ ಪ್ರಭಾವ ಮನುಷ್ಯನನ್ನ ಎಷ್ಟು ಮಲಿನ ಮಾಡಿಟ್ಬಿಟ್ಟಿದೆ. ಇದ್ರಲ್ಲಿ ಬೇರೆ ಧರ್ಮದ ಹೆಸರು, ಭಾಷೆ ಹೆಸರು, ಇನ್ನೊಂದ್ರ ಹೆಸರಲ್ಲಿ ಇನ್ನೊಂದು ಕಥೆಗಳು. ಯಾವುದು ಸಾಮಾನ್ಯವಾಗಿ ಏನ್ ಮಾಡ್ಬೇಕು ಟು ಬ್ರಿಂಗ್ ಡೌನ್ ದ ಸಿಸ್ಟಮ್, ಕಮ್ ಡೌನ್. ಯಾರಾದ್ರೂ ಈ ಸಮಸ್ಯೆಗಳಾಗ್ತಿದ್ದ ಕೂತ್ಕೋತಿದ್ದಾರ, ಒಂದು ಪ್ರೋಟೋಕಾಲ್ ಆಗ್ತಿದಾರೆ, ಏನ್ ಮಾಡೋಣ ಅಂತ ಅದಕ್ಕೊಂದು
ನೋಟಿಫಿಕೇಶನ್ ಕೊಡ್ತಿದಾರ, ಎಂಥದಿಲ್ಲ. ನಾವು ರಾಜಕೀಯ ಮಾಡ್ತಾ ಕೂತ್ಕೊಳ್ಳೋಣ ಬಿಡು. ಕೊಟ್ಟಿ ಪಾಸ್ಪೋರ್ಟ್ ಇದೆ, ಕೋಟಾ ಪಾಸ್ಪೋರ್ಟ್ ಇದೆ, ಭಾಷಾ ಪಾಸ್ಪೋರ್ಟ್ ಇದೆ, ಹಿಂದಿ ಪಾಸ್ಪೋರ್ಟ್, ಏನೇನೋ ಹೇಳ್ತಾ ನಮ್ಮನ್ನ ಡೈವರ್ಷನ್ ಪಾಲಿಟಿಕ್ಸ್ ಮಾಡ್ತಿದ್ದಾರೆ. ನೀವೇನಾದ್ರೂ ಗಮನಿಸ್ತಿದ್ದೀರಾ? ಸಾಮಾನ್ಯರ ಬಗ್ಗೆ ಯಾರಾದ್ರೂ, ಒಬ್ಬ ರೈತನ ಬಗ್ಗೆ, ಅವನು ಎಲ್ಲಿಗೆ ಹೋಗ್ತಾನೆ, ಅವನ ಬೆಳೆ ಗತಿ ಏನು, ಎಕ್ಸ್ಪೋರ್ಟ್ ಅನ್ನೇ ನೆಚ್ಕೊಂಡಿರ್ತಕ್ಕಂಥವ್ರ ಗತಿ ಏನು? ಈಗ ಮಿಡ್ಲ್ ಈಸ್ಟ್ಗಳಿಗೆ ಸಿಕ್ಕಾಬಟ್ಟೆ ತರಕಾರಿ ಇಲ್ಲಿಂದ ಹೋಗುತ್ತೆ, ಸೊಪ್ಪು ಇಲ್ಲಿಂದ ಹೋಗುತ್ತೆ, ಹಣ್ಣು ಇಲ್ಲಿಂದ ಹೋಗುತ್ತೆ, ಅಕ್ಕಿ ಬಸುಮತಿ ಅಕ್ಕಿ ಇಲ್ಲಿಂದ ಹೋಗುತ್ತೆ. ಏನು ಗತಿ ಅವ್ರದ್ದು ಹೇಳಿ? ಇದಕ್ಕೊಂದು ಸೆಕೆಂಡ್ರಿ ಯಾರಾದ್ರೂ ಅದಕ್ಕೊಂದು ನಿತ್ಯ, ಅದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಪ್ರೋಟೋಕಾಲ್ ಟೀಮ್ ಇದೆ. ಹೇಗೆ ಒಂದು ಕಳ್ತನ ಆಗಿದ ತಕ್ಷಣ ಅದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಟೀಮ್ ನಿಂತು ಸದೆ ಬಡಿಲಿಕ್ಕೆ ಒಂದು ಪೊಲೀಸ್ ಸಿಸ್ಟಮ್ ಇದೆಯೋ, ಈ ತರದ್ದು ಒಂದು ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಇಲ್ವಾ? ಎಲ್ಲಿ ತಲುಪಿದೆ ನೋಡಿ. ಅಲ್ಲಿ ಮಧುರೈ ಕೋರ್ಟು 9 ಜನ ಪೊಲೀಸರಿಗೆ ಮರಣದಂಡನೆ ಕೊಟ್ಟಿದೆ. ವಿತ್ ಇಮಿಡಿಯೇಟ್ ಎಫೆಕ್ಟ್ ಅಂತ ಕೊಟ್ಟಿದೆ. ಎಲ್ಲೂ ಏನೂ ಇಲ್ಲ, ಸಬ್ಮಿಷನ್ ಇಲ್ಲ, ಪುಡ್ದಮೆಂಟು ಗಲ್ಲು ಶಿಕ್ಷೆ ಅಂತ. ಅವ್ರು ಹೋಗ್ತಾರೆ, ಹೈಕೋರ್ಟ್ಗೆ ಹೋಗೋದು, ಸುಪ್ರೀಂ ಕೋರ್ಟ್ಗೆ ಹೋಗೋದು. ಯಾವ ಮಟ್ಟಕ್ಕೆ ಅಂದ್ರೆ ಅಲ್ಲಿರೋ ಒಬ್ಬ ಪೊಲೀಸು ಏನಾಗಿದೆ, ಕೊರೋನಾ ಟೈಮ್ ನಲ್ಲಿ ಪಾಪ ಒಂದಿಷ್ಟೊತ್ತು ಅಂಗಡಿಗಳು ತೆಗೀರಿ ಅಂತ ಸರ್ಕಾರ ಒಂದು ಅನುಮತಿ ಕೊಟ್ಟಿದೆ. ನೋಡಿ ಮಕ್ಕಳೇ, ಮನುಷ್ಯ ಎಷ್ಟು ಮಲಿನ ಆಗ್ತಿದ್ದಾನೆ, ಏನಕ್ಕಿಂತ ಬೀಭತ್ಸ ಆಗ್ತಿದೆ ಅಂದ್ರೆ ಮನುಷ್ಯನಲ್ಲಿ ಒಂದಿಷ್ಟು ಕಾರ್ಪಣ್ಯವಿಲ್ಲ. ಅಯ್ಯೋ ಪಾಪನಪ್ಪ, ಕಷ್ಟ ಬರ್ತಿದ್ದಾರೆ. ಅದು ಏನೋ ಒಂದು ಅಂಗಡಿ ತಕೊಂಡಿದ್ದಾನೆ, ಇಲ್ಲ ನೀನು ಕೊರೋನಾದ ಪ್ರೋಟೋಕಾಲ್ ಮೀರಿದ್ಯಾ, ನೀನು ಮೀರಿ ಅಂಗಡಿ ತೆಗೆದಿಟ್ಟಿದ್ಯಾ. ಚಾರ್ಜಿಂಗ್ ಸ್ಟೇಷನ್, ಎಲ್ಲರೂ ಸಿಮ್ ತಗೊಳ್ಳೋದು, ಇನ್ನೊಂದು ಕೊರೋನಾ ಮನೆಯಲ್ಲ ಕುತ್ಕೊಂಡು ಹುಚ್ಚಿಡಿದು ಬಿಟ್ಟಿರುತ್ತೆ. ಅದಕ್ಕೊಂದು 3G 4G 5G ಅಪ್ಡೇಟ್ ಮಾಡ್ಕೊಳ್ಳೋದು, ಏನೋ ಹೋಗ್ತಾರೆ. 10 ಪೈಸೆ ಸರಿ, ಹಾಕು 10,000 ಫೈನು, ಬೇಡ 1 ಲಕ್ಷ ಹಾಕ್ಬಿಟ್ಟು ಏನೋ ಒಂದು ನಿಮ್ಮ ಪೊಲೀಸ್ಗಿರಿ ದಾದಾಗಿರಿ ತೋರ್ಸ್ಕೋಬಹುದಿತ್ತು. ಇದರಪ್ಪ ಎಲ್ಲಾ ರಂಗದಲ್ಲೂ ಪಾಖಂಡಿಗಳಿದ್ದಾರೆ. ಪುಣ್ಯಾತಗಿತ್ತಿ ಆ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಲೇಡಿ ಕಾನ್ಸ್ಟೇಬಲ್ ಇಂದ ಇಟ್ ಹ್ಯಾಸ್ ಕಮ್ ಔಟ್. ಯಾವ ಮಟ್ಟಕ್ಕೆ ಅಂದ್ರೆ ಒಂದಿಬ್ರು ಪೊಲೀಸರು ಸಿಕ್ಕಾಕೊಂಡಿರೋರು ಮ್ಯಾಜಿಸ್ಟ್ರೇಟ್ಗೆ ಬೆದರಿಸ್ತಾರೆ. ಮ್ಯಾಜಿಸ್ಟ್ರೇಟ್ ಒಂದು ಜಡ್ಜ್ಗೆ, ಸಿಟ್ಟಿಂಗ್ ಜಡ್ಜ್ಗೆ, ದೇವರಿಗೆ ಬೆದರಿಕೆ, ನ್ಯಾಯ ದೇವತೆಗೆ ಬೆದರಿಕೆ ಆಗ್ಬಿಟ್ಟಿದಪ್ಪ. ದೇವರಿಗೆ ಬೆದರಿಸುವಂಥದ್ದು, ದೇವ್ರನ್ನೇ ಇಲ್ಲ ಅನ್ನೋದು, ದೇವರಿಗೆ ಅವಮಾನ ಮಾಡೋದು ಎಲ್ಲ ಬಂದ್ಬಿಟ್ಟಿದೆ. ನೀವೆಲ್ಲಿಂದ ಬಂದ್ರಿ, ಹೆಂಗ್ ಬಂದ್ರಿ, ಯಾವ್ದಕ್ ಬಂದ್ರಿ ಅನ್ನೋ ಒಂದು ಪ್ರಜ್ಞೆ, ಅದೊಂದು ಆಲೋಚನೆ ಮಾಡಿದ್ರೆ ಸಾಕು. ನೋಡಿ ಇವ್ರು ಮಾಡಿದ್ದಾರೆ. ಈ 9 ಜನ ಆ ಇಬ್ಬರು ಅಂಗಡಿನಲ್ಲಿ ಇದ್ದಂತ ತಂದೆ ಮಗನ್ನ ಕರ್ಕೊಂಡು ಬಂದು ಒಡೆದು ಲಾಕಪ್ ಡೆತ್ ಮಾಡ್ಬಿಟ್ಟಿದ್ದಾರೆ. ಸಾಕ್ಷಿಗಳೆಲ್ಲ ಆ ರಕ್ತ ಇಡೀ. ಯಾರೋ ಪುಣ್ಯಾತ್ಕಿತ್ಯಪ್ಪ, ಲೇಡಿ ಕಾನ್ಸ್ಟೇಬಲ್, ಆ ತಾಯಿ ಜೀವ ಕಾಲಕ್ಕೆ ಬೀಳ್ಬೇಕು, ನಮಸ್ಕಾರ ಮಾಡ್ಬೇಕು, ಇಡೀ ಸಿಸ್ಟಮ್ ನಮಸ್ಕಾರ ಮಾಡ್ಬೇಕು. ನೋಡಿ ರಿವೀಲ್ ಮಾಡ್ಬಿಟ್ಟಿದ್ದಾರೆ, ತೆಗೆದು ಹೊಟ್ಟೆ ಉರಿದೋಗ್ಬಿಟ್ಟಿದೆ. ಬದುಕು ಕಟ್ಲಿಕ್ಕೆ ಏನೋ ಒಂದು ತೆಗ್ದಿದ್ದಾರೆ. ಕೊರೋನಾ ಏನೇನೋ ಬದುಕು, ದಿನಾಪೂರ್ತಿ ನಡೆಯೋ ವ್ಯಾಪಾರ 1-2 ಗಂಟೆ ಅಂತ ಬ್ರೇಕ್ ಕೊಟ್ಟಿರೋ. ಇಷ್ಟೊತ್ತಿಗೆ ಹೋಗಿ ಹಾಲು ತಗೊಳ್ಳಿ, ಇದು ತಗೊಳ್ಳಿ, ಅದು ತಗೊಳ್ಳಿ ಅಂತ ಒಂದು ಮೆಡಿಕಲ್ ಎಮರ್ಜೆನ್ಸಿ ಬಿಟ್ರೆ, ಮೆಡಿಕಲ್ ಸ್ಟೋರ್ಗಳು ಬಿಟ್ರೆ ಕಾಮನ್ ಸ್ಟೋರ್ಸ್ಗೆ ಅಲೋವ್ ಇರ್ಲಿಲ್ಲ. ಸೇರಿ ಮಾಡಬಾರದು ಗನಂದಾರಿ ಕೆಲಸ ತಪ್ಪು ಮಾಡ್ಬಿಟ್ಟಿದ್ದಾರೆ. ಅಂತ ಕಸಬ್ನ ಅವತ್ತು ಶೂಟ್ಔಟ್ ಮಾಡ್ಬೇಕಿತ್ತು. ನೀವು ಅಂತವನ್ನ ಲಾಕಪ್ ಡೆತ್ ಮಾಡ್ಬೇಕಿತ್ತು. ಹಿಡ್ಕೊಂಡ್ ಬಂದ್ರಲ್ಲ, ಅವ್ನ್ ಕುಂದರ್ಸಿ ಬಿರಿಯಾನಿ ತಿನ್ನಿಸ್ತಿದ್ವು ಸ್ವಾಮಿ. ಎಂತೆಂತ ಹಾಳು ಮಾಡೋ ಸರ್ಕಾರಗಳಿದಾವೆ ಗೊತ್ತಾ? ಇಂಥ ಒಂದು ಉಗ್ರಗಾಮಿಗಳಿಗೆ, ಟೆರರಿಸ್ಟ್ಗಳಿಗೆ ಸಪೋರ್ಟ್ ಬರುತ್ತೆ. ಸಾಮಾನ್ಯ ಮನುಷ್ಯ ಮಾಡಬಾರ್ದು ಅಂತ ಒಂದು ಘನಘೋರ ತಪ್ಪು ಮಾಡಿಬಿಟ್ಟಿದ್ದಾರೆ. ಯೋಚನೆ ಮಾಡಿ ನೋಡಿ, ಅಂತವ್ರಿಗಿಲ್ಲ ಶಿಕ್ಷೆ. ಇವತ್ತೇನು ಬೇಡ ನೋಡಿ, ಒಂದು ಡಾಕ್ಟರ್, ತಾಯಿ ಜೀವ, ಒಂದು ಡಾಕ್ಟರ್ ಆಸ್ಪತ್ರೆಗೆ ಕೆಲ್ಸಕ್ಕೆ ಜಾಯ್ನ್ ಆಗ್ತಾರೆ ಚಂಡೀಗಢಲ್ಲಿ. ಇವತ್ತು ಹಾಸ್ಪಿಟ್ಲ್ ಹೆಸರು ಸಮೇತ ಹೇಳ್ತಾರೆ. ಮೊದಲನೇ ದಿನನೇ ರಿಸೈನ್ ಮಾಡುತ್ತಾರೆ ತಾಯಿ. ಮೊದಲನೇ ದಿನವೇ ಇವತ್ತು ನಡೀತಿರೋ ಎಲ್ಲ 5 ಸ್ಟಾರ್ ಹಾಸ್ಪಿಟ್ಲ್ಗಳಲ್ಲಿ ನಡೀತಿರತಕ್ಕಂತ ಒಂದು ಬಹುದೊಡ್ಡ ಘನಘೋರ ಸಮಸ್ಯೆಯನ್ನ ತಾಯಿ ಜೀವ ಹೊರಗಡೆ ತೆಗೆದಿಡುತ್ತೆ. ಎಲ್ಲ 5 ಸ್ಟಾರ್ ಹಾಸ್ಪಿಟ್ಲ್ಗಳೇ. ಅಡ್ಮಿಟ್ ಆದವರೆಲ್ಲ ICU ಅಡ್ಮಿಷನ್ ಅಂತೆ. ಇವ್ರ ಮನೆ ಬಂಗಾರ ಆಗೋಗ. ಒಂದು ICU ಅಡ್ಮಿಟ್ ಅಂದ್ರೆ ಒಂದ್ ದಿನಕ್ಕೆ 2 ಲಕ್ಷ ಫೀಸು. ಲೆಕ್ಕ ಹಾಕೊಳ್ಳಿ. ಎಲ್ಲಿಂದ ತರ್ತಾನೆ ಬಡವ? ಸುಲಿಗೆ ಅಲ್ಲ ಇದು, ಡೈರೆಕ್ಟ್ ವೈಟ್ ಕಾಲರ್ ದಂಧ, ಗಲ್ಲು ಶಿಕ್ಷೆ ಇದು. ಅಂತವ್ನ ಎತ್ತಾಕೊಂಡ್ ಬಂದ್ರೆ ಪೊಲೀಸ್ ಅವ್ರು ಬೆಂಡೆತ್ಲಿಕ್ಕೆ ತಾಕತ್ತಿದ್ಯಾ ಸಿಸ್ಟಮ್ ನಲ್ಲಿ? ಇಲ್ಲ. ನೋಡಿ, ಆ ಮಗು ಅದನ್ನ ರಿವೀಲ್ ಮಾಡುತ್ತೆ.
ಇಷ್ಟಕ್ಕೂ ಅದನ್ನ ನಡೆಸ್ತಿರೋ ಆಸ್ಪತ್ರೆಯ ಮುಖ್ಯ ನಿರ್ವಾಹಕ ದೊಡ್ಡ ಅಧಿಕಾರಿ ಯಾರು ಗೊತ್ತಾ? ಆಕೆನೂ ಲೇಡಿಯೇ, ತಗೊಳ್ಳಿ. ಇದು ನಡೀತಿರೋದು ಮಕ್ಕಳ. ಇನ್ನೇನಾಗೋದು? ಈ ತರ ಬಾಂಬ್ಗಳು ಬೀಳುತ್ತೆ, ಎಲ್ಲ ಬೀಳುತ್ತೆ. ಮನುಷ್ಯ ಇಷ್ಟು ಬೀಭತ್ಸ ಆಗ್ತಿದ್ದಾನೆ, ಲೂಟಿ ಮಾಡ್ಲಿಕ್ಕೆ ನಿಂತ್ಕೋತಾನೆ ಅಂದ್ರೆ ಯೋಚನೆ ಮಾಡಿ ನೋಡಿ. ಒಮ್ಮೆ ಯಾರೋ ಗೂಗಲ್ ಮ್ಯಾಪ್ ಹಾಕೊಂಡು ರಾಂಗ್ ಡೈವರ್ಷನ್ 9 ಜನ ಬಿದ್ದು ಸತ್ತಿರೋದು. ಏನಕ್ಕೆ ಹೇಳಿ? ಈ ತರದ್ದು ನೋವೇ ಆ ಕುಟುಂಬಕ್ಕೆ. ಯೋಚನೆ ಮಾಡಿ ನೋಡಿ, ನೋವೇ. ಏನು ಮನುಷ್ಯ ಪಾಖಂಡಿ ಆಗ್ತಿದ್ದಾನೆ ಅಂದ್ರೆ ಕಂಟ್ರೋಲ್ ಲೆಸ್. ಪ್ರಕೃತಿ ಕೂಡ ದುಮ್ಮಿಕ್ಕಿ ಎದ್ದು ಬರ್ತಿದೆ. ಇಟ್ ಈಸ್ ಹಂಟಿಂಗ್. ವೃತ್ತಿ ಅನ್ನೋದು ಪಕ್ಕದಲ್ಲೇ ಇದೆ. ಆಕೆ ಯಾರೋ ಇನ್ಸ್ಟಾಗ್ರಾಮ್ ನಲ್ಲಿ ಪರಿಚಯ ಅಂತ ಎದ್ದೋಗ್ತಾಳೆ, ಕಂಪ್ಲೇಂಟ್ ಆಗುತ್ತೆ, ಹುಡುಕೊಂಡು ಬರ್ತಾರೆ, ಕೋರ್ಟ್ಗೆ ಬರ್ತಾರೆ. ಕೋರ್ಟಲ್ಲೂ ರಾಜಿ ಮಾಡಕ್ ನೋಡ್ತಾರೆ. ಗಂಡ ಹೆಂಡತಿಗೆ ನಂಗೆ ಬರೋಲ್ಲ, ನನ್ನ ಲವರ್ ಜೊತೆಲೇ ಇರ್ತೇನೆ. ಪೊಲೀಸ್ ಅವ್ರ ಜೀಪಲ್ಲಿ ಹತ್ಸಿದ್ರೆ ಗಂಡನು ಹತ್ಕೊಂಡು ಅಲ್ಲೇ ವಾದ ಮಾಡ್ಕೊಂಡು ಅದೇನ್ ಪ್ಲಾನ್ ಮಾಡಿದ್ನೋ ಈ ಹುಚ್ಚ. ಬರಲ್ಲ ಅಂದ್ಮೇಲೆ ಬಲವಂತದ ಜೀವನ ನಡೆಸೋದೆ ಅಂದ್ರೆ ಹಾಕಿ ಕುತ್ತಿಗೆಗೆ ಚುಚ್ಚೆ ಬಿಟ್ಟಿದ್ದಾನೆ, ಸಾಯಿಸಿ ಬಿಟ್ಟಿದ್ದಾನೆ ತೆಲಂಗಾಣದಲ್ಲಿ. ಇನ್ನೇನಾಗುತ್ತೆ ಹೇಳಿ? ಬಾಂಬ್ಗಳು ಬೀಳದೆ, ಈ ರೀತಿ ವೈರಸ್ಗಳು ಬೀಳದೆ, ಈ ರೀತಿ ಕೊರೋನಾಗಳು ಹರಡದೆ, ಈ ರೀತಿ ಯುದ್ಧ ಭೀತಿಗಳು ನಡೀದೆ. ಮನುಷ್ಯನನ್ನ ಬೇಳಕೊಂಡ್ರು ಈಗ ನರಳ್ಬಿಟ್ಟು ಬಂದ್ಬಿಟ್ರು ಅಂತ ಭಗವಂತ ಕೂಡ ಹಿಂಗ್ ನಿಂತು ಬಿಟ್ಟಿದ್ದಾನೆ ಮುಖ ತಿರುಗಿಸ್ಕೊಂಡು. ಅಂತ ಒಂದು ಪಾಖಂಡಿ. ಇಲ್ಲ ಅಂದ್ಮೇಲೆ ಇಲ್ಲ. ಇದು ನಡೀತಿರೋದು. ದೇವರೇ ಕಾಪಾಡಬೇಕು. ನಾನು ಹೇಳ್ತಲೇ ಇದೆ, ಎಲ್ರೂ ಒಂದು ದೀಪ ಹಚ್ಕೊಳ್ಳಿ ಮಕ್ಕಳೇ. ಅದು ಯಾರಿಗಾದರೂ ತಟ್ಟುಕೊಳ್ಳೋ. ಮುಖ್ಯವಾಗಿ ಒಂದು ಆಟೋ ಡ್ರೈವರ್ ಇರ್ಬೋದು, ಒಂದು ರೈತ ಇರ್ಬೋದು, ಟ್ಯಾಕ್ಸಿ ಡ್ರೈವರ್. ಅವ್ರಿಲ್ಲ ಅಂದ್ರೆ ನಾವಿಲ್ಲಪ್ಪ. ನಮ್ಮವ್ರೇ ಅಪ್ಪ ಅವರು, ನಮ್ ಜೊತೆಲಿ ಇದ್ದವರಪ್ಪ. ಬದುಕುಗಳು ನಮ್ ಸುತ್ತಮುತ್ತ ಕಟ್ಕೊಂಡಿದ್ದಾರೆ. ನನ್ನ ತಮ್ಮ, ನಿಜವಾಗ್ಲೂ ಹೇಳ್ತೀನಿ, ನನ್ನ ತಮ್ಮ ಟ್ಯಾಕ್ಸಿ. ನಮ್ ಚಿಕ್ಕಪ್ಪ, ಖುದ್ದು ಚಿಕ್ಕಪ್ಪ ಟ್ಯಾಕ್ಸಿ, ಪುಣ್ಯಾತ್ಮ. ಮಕ್ಕಳನ್ನ ಸಾಕಿದ್ದಾರೆ, ಓಡಿಸ್ಕೊಂಡು ಮಾಡ್ಕೊಂಡು ಡ್ರೈವರ್ ಆಗಿ. ನನ್ಗದ್ರ ನೋವು ಗೊತ್ತಿದೆ, ಬಾಧೆ ಗೊತ್ತಿದೆ. ಏನಾಗ್ಬೇಕು ಅವ್ರಗಳ ಗತಿ? ಅವ್ರ ಹೊಟ್ಟೆ ಪಾಡು, ಅವ್ರ ಅನ್ನದ ಪಾಡು, ಬದುಕಿನ ಪಾಡು. ಎಲ್ಲಿಗೋಗಿ ನಿಲ್ಬೇಕು ಹೇಳಿ? ಏನ್ ಮಾಡೋದು ಹೇಳಿ? ನೀವೇ ಹೇಳಿ. ಒಂದೇ ಭಗವಂತನ ಪ್ರಾರ್ಥನೆ. ಎಲ್ರಿಗೂ ಹೇಳಿದೆ, ಮನೆ ಮುಂದ್ಗಡೆ ಒಂದು ದೀಪ ಹಚ್ಕೊಳ್ಳಿ. ದೇವರ ಮುಂದ್ಗಡೆ ಭಗವಂತ ಇನ್ನಷ್ಟು ಅವಘಡ ಸಾಕು, ಬೇಗ ನಿಲ್ಸು, ಬೇಡ. ನಮ್ ಕಣ್ ಮುಂದ್ಗಡೆ ಯಾರು ಈ ತರ ನೋಡಿ. ಒಂದ್ ಮಾತು ಯಾವಾಗ್ಲೂ ಹೇಳ್ತಿರ್ತಾನೆ, ಚೆನ್ನಾಗಿ ಬದುಕಿದವ ಹಾಳಾಗ್ಬಾರ್ದು. ಚೆನ್ನಾಗಿ ಅವನ್ ಮಟ್ಟಕ್ಕೆ ಏನೋ ಒಂದು, ಪಲಾವ್ ತಿಂತಿಲ್ಲ ಅವನು, ದಿನ ಒಂದು ಅನ್ನ ರಸ, ಅದ್ರ ಜೊತೆ ಒಂದು ಇಲ್ಲ ಅನ್ನ ಸಾಂಬಾರ್, ಅದ್ರ ಜೊತೆ ಒಂದು ಸಣ್ಣ ಗೊಜ್ಜು, ಒಂದು ಪಲ್ಯನೋ ಇಲ್ಲ ಒಂದು ವಡೆ ತಿಂತಿದ್ದಾನೆ. ಪುಣ್ಯಾತ್ಮ. ಅವನ್ಗೇನು ಗೊತ್ತಿಲ್ಲ, ಓಡ್ತಿದ್ದಾನೆ. BP ಬಗ್ಗೆ ಗಮನ ಇಲ್ಲ, ಶುಗರ್ ಬಗ್ಗೆ ಗಮನ ಇಲ್ಲ, ಏನಾಗ್ತಿದೆ ಗೊತ್ತಿಲ್ಲ ಅವನಿಗೆ. ಕಾಲುಗಳ ನೋವು, ಮಂಡಿಗಳ ನೋವು, ಸೊಂಟ ನೋವು. ನಾಳೆ ಮಾಡ್ಕೊಂಡ್ಬಿಡೋಣ ಅಂತ ಓಡ್ತಿದ್ದಾನ ಅವನು. ಅವನ್ ಬೆವರು, ಅವನ್ ಕಣ್ಣೀರು, ಅವನ್ ನಿದ್ದೆ ಎಲ್ಲ ಮರೆತು ಓಡ್ತಿದ್ದಾನಪ್ಪ. ಅದು ಅವನ್ ಮಟ್ಟಕ್ಕೆ ಅದು ಅವ್ನು ಚೆನ್ನಾಗಿದೆ. ಅಂತ ಚೆನ್ನಾಗಿರೋ ಮನುಷ್ಯ ಕೆಡಬಾರದು, ಕೆಟ್ಟು ಬಾಳಬಾರದು ಅಂತ ಹೇಳ್ತಾರೆ. ಅದೇ ಕೆಟ್ಟು ಓದೋವನು, ಏನೂ ಇಲ್ದಿದ್ದವನ್ ಚೆನ್ನಾಗಾಗೋದಿಲ್ಲ, ಅದು ಪರವಾಗಿಲ್ಲ. ಮಂಚಿಗ ಬದುಕಿ ನೋಡು, ಚೆಡುದು ಕೂಡದು ಅಂತ ನಮ್ ಗುರುಗಳು ಹೇಳೋರು. ಕೆಡಬಾರದಪ್ಪ. ದೇವ್ರ ಹತ್ರ ಅದನ್ನ ಪ್ರಾರ್ಥನೆ ಮಾಡೋಣ. ಸರ್ವೇ ಜನೋ ಸುಖಿನೋ ಭವಂತು. ಭಗವಂತ ನಿಲ್ಸ್ಕೊಡು. ನಮ್ ಕೈಯಲ್ಲಿ ಆಗ್ತಿಲ್ಲ. ನಮ್ಗೆ ನೀನ್ ಬಿಟ್ರೆ ದಾರಿ ಇಲ್ಲ. ಈ ಹುಚ್ಚು ಕೋತಿಗಳಿಗೆ ಯಾಕಿಂತ ಬುದ್ಧಿ ಕೊಟ್ಟಿದ್ದೀವಿ? ನಾವು ಧರ್ಮದ ಚೌಕಟ್ಟು ವಿಪರೀತ ಮೀರ್ತಿದ್ದೇವೆಯ? ನಾವು ನ್ಯಾಯದ ಪರಿಧಿ ವಿಪರೀತ ಮೀರ್ತಿದ್ದೇವೆಯ? ಭಗವಂತ ನೀನ್ ನಿಂತು ನಡೆಸ್ಕೊಡು. ನಮಗೇನು ಗೊತ್ತಿಲ್ಲ, ನಮ್ಗೆ ಯಾರು ಗೊತ್ತಿಲ್ಲ. ನೀನೇ ಧರ್ಮ, ನೀನೇ ನ್ಯಾಯ, ನೀನೇ ಶಕ್ತಿ, ನೀನೇ ಸತ್ಯ ಅನ್ನತಕ್ಕಂಥದ್ದು ಅಂದುಕೊಂಡು ಭಗವಂತನನ್ನ ಎಲ್ಲರೂ ದಯಮಾಡಿ ಹೇಳ್ತೇನೆ, ಎಲ್ರೂ ಒಂದ್ ಪುಟ್ಟ ದೀಪ ಹಚ್ಕೊಳ್ರಪ್ಪ. ಯಾರಿಗೂ ನೋವಾಗದೆ ಇರ್ಲಪ್ಪ. ಭಯ ಬಂದ್ಬಿಟ್ಟಿದೆ ನನಗೆ. ಮೂಲ ನಕ್ಷತ್ರ, ಷಷ್ಠಿ ಬೇರೆ, ಏನು ಒಂದು ಆ ಲಕ್ಷ್ಮಿಗೆ ದುಮ್ಮಕ್ ಬಿಡ್ತಾನೋ ಬುದ್ಧಿಗೆ. ವಿಪರೀತ ಬುದ್ಧಿ ಇರಬಾರದು. ಅದಕ್ಕೆ ಹೇಳೋದು, ವಿಪರೀತ ಶಕ್ತಿ ಇರಬಾರದು, ವಿಪರೀತ ಜ್ಞಾನ ಇರಬಾರದು. ಮೋಸ್ಟ್ ಡೇಂಜರಸ್ ಪೀಪಲ್ ಆರ್ ಮೋಸ್ಟ್ ಎಜುಕೇಟೆಡ್ ಪೀಪಲ್. ತಪ್ಪು ತಿಳ್ಕೋಬೇಡಿ. ಮೋಸ್ಟ್ ಪವರ್ಫುಲ್ ಪೀಪಲ್. ಅವನದೇ ನೋಡಿ. ಪುಟಿನ್ ಆಸ್ತಿ ನೋಡಿ, ಜಿನ್ಪಿಂಗ್ ಆಸ್ತಿ ನೋಡಿ,
ಹೇಳಬಾರ್ದಿತು. ತನ್ನದೇ ಪೂರ್ತಿ ಕಂಟ್ರೋಲ್ ತಗೊಂಡ್ಬಿಟ್ಟಿರ್ತಕ್ಕಂಥ ಒಂದು ಪ್ರಭಾವ. ಎಲ್ಲರ ಹತ್ರಲ್ಲೂ ಇಲ್ಲದ್ದು ಇವನೊಬ್ಬನ ಹತ್ರ ಬಂದ್ರೆ ಅದೊಂದು ಅನಾಹುತ ಮಕ್ಕಳೇ. ನಾವು ಸಾಮಾನ್ಯರಪ್ಪ, ಯಾರಿಗೂ ತೊಂದರೆ ಆಗದೆ ಇರ್ಲಿ, ಯಾರಿಗೂ ಕಣ್ಣೀರ್ ಹಾಕದೆ ಇರ್ಲಿ, ಯಾರಿಗೂ ಬಾಧೆ ಪಡದೆ ಇರ್ಲಿ. ಶ್ರೀರಾಮಚಂದ್ರ ನಮಗ್ ರಾಮ ಬಿಟ್ರೆ ಇನ್ ಯಾರು ಗೊತ್ತಿದ್ದಾರೆ? ನಮಗ್ ಅಲ್ಲಾ ಬಿಟ್ರೆ ಯಾರು ಗೊತ್ತಿದ್ದಾರೆ? ನಮಗ್ ಜೀಸಸ್ ಬಿಟ್ರೆ ಯಾರು ಗೊತ್ತಿದ್ದಾರೆ? ನಮ್ ದೇವ್ರು ನಮಗ್ ಅಲ್ಲಾನೇ ಅಪ್ಪ, ನಮಗ್ ರಾಮನೇ ಅಪ್ಪ, ನಮಗೆ ಕೃಷ್ಣನೇ ಅಪ್ಪ, ನನಗ್ ದೇವಿನೇ ಅಪ್ಪ. ಇಷ್ಟೇ. ದಯಮಾಡಿ ಎಲ್ರೂ ಒಂದ್ ದೀಪ, ಒಂದ್ ಪ್ರಾರ್ಥನೆ, ನಿಮ್ ಕುರಾನ್ ಓದ್ಕೊಳ್ಳಿ, ನಿಮ್ಮ ಒಂದು ಧರ್ಮದ ಭಗವದ್ಗೀತೆ ಓದ್ಕೊಳ್ಳಿ, ನಿಮ್ಮ ಒಂದು ಬೈಬಲ್ ಓದ್ಕೊಳ್ಳಿ. ಕೈ ಮುಗಿದು ಕೇಳ್ಕೊತಿದ್ದೇನೆ, ಏನು ಅನಾಹುತ ಇನ್ನಷ್ಟು ಆಗದೆ ಇರ್ಲಿ ಭಗವಂತ. ನಮ್ ಕಣ್ಮುಂಗಡೆ ಇದೆಲ್ಲ ನೋಡ್ಲಿಕ್ಕೆ ಆಗ್ತಿಲ್ಲ, ಇಲ್ಲಿ ಬದುಕ್ಬೇಕಾ, ಇಲ್ಲಿ ಇರ್ಬೇಕಾ. ಮೊನ್ನೆ ಕೂಡ ನಾನು ಧರ್ಮ ಪತ್ನಿಗೆ ಹೇಳಿದೆ, ಎಲ್ಲ ಆಗ್ತಿದ್ದಮ್ಮ, ಇದೆಲ್ಲ ಜವಾಬ್ದಾರಿಗಳು ಮುಗಿಸ್ಬಿಟ್ಟು ಹೋಗ್ಬಿಡೋಣ ಪುಟ್ಟ. ಬೇಡ ಕಣೋ, ಇಲ್ಲಿ ನೋಡಕ್ ಆಗಲ್ಲ, ಇಂಥದೊಂದು ಇದು ಈ ಬೀಭತ್ಸ ಇಲ್ಲಿ ಈ ತರ ಅನ್ನತಕ್ಕಂಥದ್ದು. ಮಾನ್ಯರ ನಡುವೆ ನಾವು ಆಗ್ತಿಲ್ಲಪ್ಪ ಈ ನೋವುಗಳು ನೋಡ್ಲಿಕ್ಕೆ, ಸಂಕಟಗಳು ನೋಡ್ಲಿಕ್ಕೆ, ಬೇಡ ಅನ್ಸ್ಬಿಟ್ಟಿದೆ ಶಿವ. ಜಾಗ್ರತೆ. ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಮತ್ತಷ್ಟು ಮಾತುಕತೆ ಹಾಗೂ ದಿನ ಭವಿಷ್ಯ ಒಂದು ವಿಶೇಷ ಮಾಹಿತಿ ಇದೆ, ತಿಳಿಸ್ಕೊಡ್ತೇನೆ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಏನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ಮಂಚದಲ್ಲಿ ಕುಳಿತು ಅಂದ್ರೆ ಹಾಸಿಗೆಯಲ್ಲಿ ಕುಳಿತು ಊಟ ಮಾಡಬಾರ್ದು ಅಂತ ಎಲ್ಲರೂ ಹೇಳ್ತಾರೆ. ಅದು ಅನಾದಿ ಕಾಲದಿಂದಲೂ ಇದೆ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲ್ಲ. ಏನು ತಿನ್ಬಾರ್ದು ಗುರುಜೆ? ಅವೈಜ್ಞಾನಿಕ, ಇದೆಲ್ಲ ಸುಳ್ಳು, ಹಾಗೆ ಹೇಗೆ. ಅದರಲ್ಲಿ ವೈಜ್ಞಾನಿಕವೂ ಇದೆ, ನಮ್ಮ ವೈದಿಕತೆಯೂ ಇದೆ. ತುಂಬಾ ಜನ ಅಲ್ಲೊಂದು ವೈಜ್ಞಾನಿಕತೆಯೂ ಇದೆ, ವೈದಿಕತೆಯೂ ಇದೆ. ಇಟ್ಸ್ ಅ ಬ್ಯೂಟಿಫುಲ್ ಕಾಂಬಿನೇಷನ್. ಹಾಸಿಗೆ. ಹಾಸಿಗೆ ಅಂದ್ರೆ ನಮ್ಮ ಜ್ಯೋತಿಷದಲ್ಲಿ ಪ್ರತಿ ವಸ್ತುವಿಗೂ ಒಂದು ಗ್ರಹ ಕಾರಕತ್ವವನ್ನು ಕೊಡ್ತಾರೆ. ಕಾರಕತ್ವ ಒಂದು ತರಕಾರಿಯಿಂದ ಹಿಡಿದು ಒಂದು ತರಕಾರಿಯಿಂದ ಹಿಡಿದು, ಒಂದು ಹಣ್ಣಿಂದ ಹಿಡಿದು, ಒಂದು ಮರದಿಂದ ಹಿಡಿದು, ಒಂದು ಪಕ್ಷಿಯಿಂದ, ಒಂದು ನಾಯಿಯಿಂದ ಹಿಡಿದು. ಪಕ್ಷಿಗಳಿಗೆ ಶುಕ್ರ, ನಾಯಿ ಕಾಳಭೈರವ, ಆಮೇಲೆ ಪ್ರಸಾದ ಅನ್ನಪೂರ್ಣೆ, ಹಾಸಿಗೆ ಶುಕ್ರ, ಶುಕ್ರ ಗ್ರಹ. ಈ ರೀತಿ ಒಂದೊಂದಕ್ಕೂ ಒಂದೊಂದು ನಾವು ಇಟ್ಕೊಂಡಿದ್ದೇವೆ. ಹೂವು ಶುಕ್ರ, ಗೋಧಿ ಸೂರ್ಯ, ಅಕ್ಕಿ ಚಂದ್ರ, ಹೆಸರುಬೇಳೆ ಬುಧ, ಉದ್ದಿನ ಕಾಳು, ಹುರುಳಿಕಾಳು, ಕಡಲೆಕಾಳು, ತೊಗರಿಕಾಳು, ನರಸಿಂಹ, ಸುಬ್ರಹ್ಮಣ್ಯ, ಕುಜ. ಕಡಲೆಕಾಳು ಗುರುವಿಗೆ ಕೊಡ್ತೇವೆ, ಅವರೆಕಾಳು ಶುಕ್ರನಿಗೆ ಕೊಡ್ತೇವೆ. ಈ ತರ ತುಂಬಾ ಎಲ್ಲದಕ್ಕೂ ನಾವು ಒಂದೊಂದು ಧಾನ್ಯ, ಕೆಲವು ಧಾನ್ಯಗಳ ದಾನ ಹೇಳುವಾಗ, ಕೆಲವು ಅಭಿಷೇಕಗಳು ಹೇಳುವಾಗ ಈ ಗ್ರಹಗಳಿಗೆ ಸಂಬಂಧಪಟ್ಟಂತದ್ದನ್ನ ತಗೊಬಂದು ನಮ್ಮ ಹಿರಿಯರು, ವೈದಿಕರು, ಮಹರ್ಷಿಗಳು, ತಪಸ್ವಿಗಳು ನಮ್ಗೇನ್ ತಿಳಿಸ್ಕೊಟ್ಟಿದಾರೋ ಅದನ್ನ ನಾವು ಒಂದು ಪರಿಹಾರಾರ್ಥವಾಗಿ ಕೊಡ್ತಿರ್ತೇವೆ. ಅದರಲ್ಲಿ ನೋಡಿ, ಈಗ ಹಾಸಿಗೆ ಮೇಲೆ ಕುಳಿತು ಊಟ ಮಾಡಬಾರ್ದು. ಸರಿ,
ಅನ್ನ ತಿನ್ನಬಾರ್ದು. ಅನ್ನಕ್ಕೆ ಯಾರು ಕಾರಕತ್ವ? ಅನ್ನಪೂರ್ಣೇಶ್ವರಿ, ಚಂದ್ರ. ಹಾಸಿಗೆ ಶುಕ್ರನ್ ತತ್ವ. ಭೋಗಂ, ಕಾಮಂ, ನಿದ್ರಾಂ, ಸುಖಂ. ಸುಖ ಅನ್ನೋದು ತಿಂದ ತಕ್ಷಣ ಮಲಗ್ತೀವಲ್ಲ, ಅದೇ ಸುಖ. ತಿಂದಿದ್ 3 ಗಂಟೆಗೆ ಜೀರ್ಣ ಆಗುತ್ತಲ್ಲ, ಅದೇ ಸುಖ. ಅದೇ ಸುಖ. ಯಾವಾಗ ಈ ದೋಷ ಆಗುತ್ತೆ, ಮುಖ್ಯವಾಗಿ ಹಾಸಿಗೆ ಎಲ್ಲಿ ಕೆಲವ್ರಿಗಂಥದ್ದೊಂದು ಅಭ್ಯಾಸ ಇರುತ್ತೆ. ನೀವು ಬೇಕಾದ್ರೆ ಗಮನಿಸಿ ನೋಡಿ, ಯಾರೆಲ್ಲ ಹಾಸಿಗೆಲ್ ಕುಳಿತು ತಿನ್ನುವಂಥದ್ದು ನಿಮ್ಗೆ ಗೊತ್ತಿಲ್ಲದೆ ಬಿಡೋ ಅಂತ ಊಟ ಮಾಡ್ತಿರ್ತೀರಲ್ವಾ, ನಿಮ್ ತಾಯಿಗೆ ಸಮಸ್ಯೆ ಇರುತ್ತೆ, ನಿಮ್ಮ ಅತ್ತೆಗೆ ಸಮಸ್ಯೆ ಇರುತ್ತೆ. ಬರೆದಿಟ್ಕೊಳ್ಳಿ ಹೆಣ್ಮಕ್ಳೆ, ಕನ್ಫರ್ಮ್. ಯಾಕೆಂದ್ರೆ ಅನ್ನಕಾರಕ ಚಂದ್ರ, ಅವನಿಗೂ ಶುಕ್ರನಿಗೂ ಆಗೋದಿಲ್ಲ. ಮಾತೃ ಸಮಾನ, ಅತ್ತೆ ಸಮಾನ. ಅದಕ್ಕೆ ಜಾತಕ ನೋಡುವಾಗ ಈಗ ನೋಡ್ತೀವಿ, ಶುಕ್ರ ಚಂದ್ರ ಷಷ್ಟಾಷ್ಟಕ ಇತ್ತು ಅಂದ್ರೆ, ನೋಡಮ್ಮ ನೀನ್ ಮದ್ವೆ ಮಾಡಿದ್ಮೇಲೆ ನಿನ್ ಸೊಸೆಯಿಂದ ನಿನ್ ಸುಖ ಇಲ್ಲ. ಸುಮ್ನೆ ನಾಳೆ ಸೊಸೆನ ಏನೇನೋ ಅನ್ಬೇಡ, ಏನೇನೋ ಅನ್ಬೇಡ. ನೋಡಮ್ಮ ನಿನಗೂ ಅಷ್ಟೇ, ನಿಮ್ಮ ಅತ್ತೆಯಿಂದ ಸುಖ ಇಲ್ಲ, ಖಂಡಿತ ಮನೆ ಹೊಡೆದೋಗುತ್ತೆ. ಅವ್ರು ಏನ್ ಹೇಳ್ತಾರೋ ಹೊಂದ್ಕೊಳಕ್ ನೋಡು, ಇಲ್ಲ ಎದ್ದು ಈ ಕಡೆ ಬಂದ್ಬಿಡು, ಇಲ್ಲದ್ ಮಾತಾಡ್ಲಿಕ್ಕೆ ಹೋಗ್ಬೇಡ ಅಂತ ಹೇಳ್ತಾರೆ. ಚಂದ್ರ ಶುಕ್ರ ಷಷ್ಟಾಷ್ಟಕ ಆಗೋಲ್ಲ. ನೀವ್ ಎಷ್ಟೇ ಮಾಡಿ ಅತ್ತೆ ಅದ್ರಲ್ಲಿ ಒಂದು ಹುಡುಕ್ತಾಳೆ. ಸೊ ಶುಕ್ರನಿಗೂ ಚಂದ್ರನಿಗೂ ಆಗೋಲ್ಲ. ಶುಕ್ರ ಅಂದ್ರೆ ಸೊಸೆ, ಚಂದ್ರ ಅಂದ್ರೆ ತಾಯಿ ಸಮಾನರು. ನೀವು ಯಾವ ಮನೆಗೆ ಹೋಗಿರ್ತೀರಿ ಮದುವೆ ಆಗ್ಬಿಟ್ಟು ಯೋಚನೆ ಮಾಡಿ ನೋಡಿ. ಮದುವೆ ಆಗಿಲ್ಲ ಗುರುಗಳೇ, ನಮ್ಮನೇಲೆ ನಾವು ಕುಳಿತುಕೊಂಡು ಊಟ ಮಾಡ್ತಿದ್ದೀವಿ ಹಾಸಿಗೆ, ಖಂಡಿತ ನಿಮ್ ತಾಯಿಗೆ ನೋವು ಬರುತ್ತೆ. ಅವ್ರಿಗೆ ಮಂಡಿ ನೋವು, BP ನೋವು, ಗ್ಯಾಸ್ಟ್ರಿಕ್ ಸಮಸ್ಯೆಯೋ, ಮಾನಸಿಕ ಸಮಸ್ಯೆಯೋ, ನಿದ್ರಾಹೀನತೆ ಸಮಸ್ಯೆ ಖಂಡಿತ ಇರುತ್ತೆ. ಚೆಕ್ ಮಾಡಿ, ಹೌದು ಅಲ್ವೋ ನೀವು ಹೇಳ್ತೀರಿ. ಇದೇನ್ ಗುರುಗಳೇ, ಈ ಗ್ರಹ ಅಲ್ಲಿ ಹೊಡಿತಿದೆ, ನಿಮಗೆ ಗೊತ್ತಿಲ್ಲದೆಯೇ ನೀವು ಮಾಡುತ್ತಿರುವ ಈ ಒಂದು ಸಣ್ಣ ತಪ್ಪು, ಈ ಕೊಳಾಯಲ್ಲಿ ತಿರುಗಿಸ್ಬಿಟ್ಬಿಟ್ಟಿದ್ದೀರಿ, ನೀರು ಸ್ವಯ್ ಅಂತ ಹೋಗ್ತದೆ, ಅಲ್ಲಿ ಆಗ್ತಿದೆ. ಚಾಲೆಂಜ್ ಮಾಡ್ತಾನೆ ನಿಮ್ ತಾಯಿಗೆ, ಇಲ್ಲ ನಿಮ್ಮ ಅತ್ತೆಗೆ ದೀರ್ಘಕಾಲಿಕ, ನಿಮ್ಮ ಗಂಡನ ಪತ್ನಿಗೆ ಇಲ್ಲ ಬರತಕ್ಕಂತ ಅತ್ತೆಗೆ ದೀರ್ಘಕಾಲಿಕ ಕಾಯಿಲೆಗಳ ಸಮಸ್ಯೆ ಇರುತ್ತೆ, ಇಲ್ಲ ಬರುತ್ತೆ ಕನ್ಫರ್ಮ್. ಅವ್ರು ಮಾನಸಿಕವಾಗಿ ನೋವು ತಿಂತಾರೆ, ಏನೋ ಒಂದು ಒದ್ದಾಡ್ತಾರೆ, ಏನೋ ಸಂಕಟ ಒಳಗಡೆ ಇಟ್ಕೊಂಡಿರ್ತಾರೆ, ಏನೋ ಒಂದು ಭಾರ ಅವ್ರಿಗೆ ಬರುತ್ತೆ. ಅವರ ದೇಹದಲ್ಲೊಂದು ಅಂಗವೈಕಲ್ಯ ಬರುತ್ತೆ, ಒಂದು ಮಂಡಿ ನೋವು, ಸೊಂಟ ನೋವು, ಸರ್ಜರಿಯೋ, ಮುರಿಯೋದು ಕನ್ಫರ್ಮ್. ನೀವು ಹಾಸಿಗೆಯಲ್ಲಿ ಕುಳಿತು ಊಟ ಮಾಡುತ್ತಿದ್ದರೆ ಬಂದ್ಬಿಟ್ಟು ಕೆಲವ್ರಿಗೆ ಅಂಥದ್ದೊಂದು ಅಭ್ಯಾಸ ಇಟ್ಟಾಗಿ, ದಟ್ ಇಸ್ ಫಾರ್ ಶೋರ್. ಶುಕ್ರನಿಗೂ ಚಂದ್ರನಿಗೂ ಆಗಲ್ಲ. ಯಾವಾಗ ಚಂದ್ರನಿಗೆ ಆಗಲ್ವೋ ಸೂರ್ಯ ಕೂಡ ರಿಫ್ಲೆಕ್ಟ್ ಆಗ್ಲಿಕ್ಕೆ ಶುರು ಆಗ್ಬಿಡುತ್ತೆ. 100% ಯಾವ ಸ್ತ್ರೀ ಹಾಸಿಗೆಯಲ್ಲಿ ಊಟ ಮಾಡ್ತಾರೋ ಸೂರ್ಯನಿಗೂ ಹೊಡೆತ ಬೀಳುತ್ತೆ. ನಿಮ್ ತಂದೆಗೆ, ನಿಮ್ಮ ಮಾವಯ್ಯನಿಗೆ ಪೆಟ್ಟು ಬೀಳುತ್ತೆ, ಅವ್ರಿಗೇನಾದ್ರು ಹೆಲ್ತ್ ಇಶ್ಯೂ ಇಲ್ಲ, ನಿಮ್ಗೂ ಅವ್ರಿಗೂ ಆಗೋಲ್ಲ. ಅವ್ರು ಹೇಳೋದಲ್ಲ ನಿಮ್ಗೆ ಉಲ್ಟಾ, ನಿಮ್ಮ ಮೇಲೆ ಅಪವಾದವೋ ಅವಮಾನವೋ ನಿಮಗೆ ಗೊತ್ತಿಲ್ಲದೆ ನೀವು ಹಾಸಿಗೆಯಲ್ಲಿ ಕುಳಿತು ಊಟ ಮಾಡುತ್ತಿದ್ದರೆ ದಿಸ್ ಇಸ್ ಗ್ರಹಕಾರಕತ್ವಗಳು ವೆಲ್ ಇಂಪ್ಯಾಕ್ಟ್. ನನಗ್ ಗೊತ್ತು, ನಿಮ್ಗೆ ಅವ್ರು ಹೇಳೋದು ಒಂದಾಗ ಕೇಳಲ್ಲ, ಇಲ್ಲ ಕೇಳಿದಾಗ ನಟಿಸ್ತೀರಿ. ಒಂದಾಗ ಕೇಳಲ್ಲ, ಕೇಳಿದಾಗೆ ನಟಿಸಿ ಅಲ್ಲೊಂದು ಏನೋ ಒಂದು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಹೋಗ್ತಕ್ಕಂಥದ್ದು ಮಾಡ್ತೀರಿ. ಚಾಲೆಂಜ್ ಮಾಡ್ತೇನೆ, ಬೇಕಾದ್ರೆ ಗಮನಿಸಿ ನೋಡಿ. ಯಾಕೋ ನಮ್ಮತ್ತೆ ಹೀಗೆ ಎಷ್ಟು ಮಾಡಿದ್ರು ನನ್ನ ಮೇಲೆ. ನೀವು ಹಾಸಿಗೆಯಲ್ಲಿ ಇಂಥದೊಂದು ಅಭ್ಯಾಸವನ್ನ ಮಾಡ್ತಿರ್ತೀರಿ, ನಿಮಗ್ ಗೊತ್ತಿಲ್ಲದೆ. ಅಲ್ಲಾಗೋಲ್ಲ. ವೈಜ್ಞಾನಿಕ ಕಾರಣಗಳು ಹಿಂದೆ ಕೂಡ ಹೇಳಿದ್ದಾನೆ ನಾನು. ಅಪ್ಪಿ ತಪ್ಪಿ ಚೆಲ್ಲಿದಂತ ಅನ್ನ, ಪ್ರಸಾದ, ಮಲಗೋ ಜಾಗ ರೀ ಅಥವಾ ಗರ್ಭಗುಡಿ ರೀ ಅಥವಾ ದೇವಸ್ಥಾನಕ್ಕೂ ಮೀರಿದಂತ ಒಂದು ಪವಿತ್ರ ಸ್ಥಳ ರೀ, ಅಲ್ಲಿ ಎಂಜಲಾಗ್ತೀರ ಹಾಸಿಗೆ ಮೇಲೆ, ಬರಬಾರ್ದು, ಹೆಲ್ತ್ ಇಶ್ಯೂಸ್ ಬರುತ್ತೆ. ಯಾವ ಸ್ತ್ರೀ ಹಾಸಿಗೆಯಲ್ಲಿ ಕುಳಿತುಕೊಂಡು ಊಟ ಮಾಡ್ತಾರೋ ಬೇಜಾರು ಮಾಡ್ಕೋಬೇಡಿ, ನಿಮಗೆ ತುಂಟುತನದ ಸುಖ ಸಿಗೋಲ್ಲ, ಇರೋಲ್ಲ, ಬರೋಲ್ಲ, ಆಕರ್ಷಣೆ ಇಲ್ಲ, ಸಿಂಗಾರವೂ ಇಲ್ಲ, ಶೃಂಗಾರವೂ ಇಲ್ಲ. ನೀವು ಸಿಂಗಾರನು ಮಾಡಲ್ಲ, ಶೃಂಗಾರನು ಮಾಡಲ್ಲ. ಗಮನಿಸಿ ನೋಡಿಬೇಕು, ನಿಮ್ಗೆ ಇಷ್ಟನೇ ಆಗೋಲ್ಲ. ಏನೋ ಮಲ್ಕೋರಿ, ಅದೊಂದು ಪ್ರಸಾದ, ನೆನ್ಪಿಟ್ಕೊಳ್ಳಿ. ಒಬ್ಬ ದಾಂಪತ್ಯ ಜೀವನಕ್ಕೆ ಅಣಿಪಡಿಸಿ ಕಳಿಸ್ತಾರೆ ಅಂತ ಹೇಳಿದ್ರೆ ಅಂದ್ರೆ ಅಲ್ಲೊಂದು ಬಹುದೊಡ್ಡ ದೇವಿ ರಹಸ್ಯ, ದಾಂಪತ್ಯ ರಹಸ್ಯ ಅಲ್ಲೊಂದಿದೆ. ಅಲ್ಲೊಂದು ಅನುರಾಗ ಛಾಯೆ ಇರ್ಬೇಕು, ಅಲ್ಲೊಂದು ನೋವಾಗ್ಬಿಡುತ್ತೆ.
ಯಾಕೋ ಏನೋ ಇಲ್ಲ, ಏನೋ ಅನ್ಸಲ್ಲ, ಏನೋ ಅನ್ನ ಸಾಂಬಾರ್ ತಿಂದಾಗ ತಿಂತೀರಿ. ಯಾವಾಗ್ಲೋ 15 ದಿನಕ್ಕೊಮ್ಮೆ, ತಿಂಗಳಿಗೊಮ್ಮೆ, ಕೆಲವರು ವರ್ಷಕ್ಕೊಮ್ಮೆ ಇಂಥದ್ದೊಂದಿರುತ್ತೆ. ಕೆಲವ್ರಿಗೆ ಅದೂ ಇಲ್ಲ. ಕೆಲವ್ರಿಗೆ ಆ ಪ್ರಸಾದ ತಿಂತಿರ್ತಾರೆ, ಏನು ಟೇಸ್ಟೇ ಇಲ್ಲ, ಏನೋ ಈ ಪ್ರಾಣಿಗಳ ತರ. ಏನೋ ದೈಹಿಕ ವಾಂಛನೆ ಅನ್ಸುತ್ತೇವಲ್ಲ, ಅದನ್ನ ಒಂದು ಪ್ರಸಾದ, ಅಲ್ಲೊಂದು ಅನುರಾಗ ಮೊಳಿಬೇಕು. ಅಲ್ಲಿ ಆರಂಭ ಆಗೋದು. ನೆನಪಿಟ್ಕೊಳ್ಳಿ, ಜಗಳಗಳು. ಯಾವ ದಂಪತಿಗಳು ಶೃಂಗಾರ ಭರಿತರಾಗಿರ್ತಾರೋ, ಸತ್ಯವಾದ ಮಾತು ಇದು, ವೈದಿಕವಾಗಿ ಹೇಳಿರೋದು. ಅದಕ್ಕೆ ಸುಮ್ಮನೆ ಹೇಳಿಲ್ಲ, ಗಂಡ ಹೆಂಡತಿ ಜಗಳ ತಿಂದು ಮಲಗುವವರೆಗೂ ಅಲ್ಲೊಂದು ಅನುರಾಗ ಭರಿತ ಜೀವನ ವಿರುದ್ಧ ಖಂಡಿತ ಹೇಳ್ತಾನೆ, ಆ ಮನೆ ಹೊಡೆಯೋಲ್ಲ, ಕುಟುಂಬ ಹೊಡೆಯೋಲ್ಲ. ನನ್ನ ಜೀವ ಇಷ್ಟು ಕಷ್ಟಪಟ್ಟು ಬಂದಿದ್ರು ನನ್ನನ್ನ ಪ್ರೀತಿಸ್ತಾನೆ, ಪ್ರೇಮಿಸ್ತಾನೆ, ನನ್ನಲ್ಲಿ ಅನುರಾಗ ಕಲ್ಪಿಸ್ತಾನೆ, ನನ್ನನ್ನ ದಣಿಸಿ ಮಲಗಿಸ್ತಾನೆ. ನನ್ನ ಆಕೆ, ನನ್ನಮ್ಮ ಆ ಕೂಡ ಅರ್ಥ ಮಾಡ್ಕೊಂಡಿಲ್ಲ, ನನ್ನ ಬಿಸಿನ ಅರ್ಥ ಮಾಡ್ಕೊಂಡಿದ್ದಾಳೆ, ನನ್ನ ರಭಸನ ಅರ್ಥ ಮಾಡ್ಕೊಂಡಿದ್ದಾಳೆ, ಎಳ್ಕೊಂಡಿದ್ದಾಳೆ, ಬೆಂತಟ್ಟಿ ಕಾಣಿಸಿದಾಳೆ. ಅಲ್ಲೊಂದು ಬಂದ್ಬಿಡುತ್ತೆ, ಎಂತ ಜಗಳ ಇದ್ರು ಮರ್ತೋಗ್ತಾರೆ. ನೆನ್ಪಿಟ್ಕೊಳ್ಳಿ. ಖಂಡಿತ ಗಂಡ ಹೆಂಡತಿಯ ನಡುವೆ ಕೂಡ ಅಲ್ಲೊಂದು ಶುಕ್ರ ಕೆಡ್ತು ಅಂದ್ರೆ ಕುಜನ ಭಾವ ಕೂಡ ನೋಡಿ ಹೆಂಗೆ ಒಂದೊಂದೇ ಸುರುಳಿಯಾಗಿ ಸುತ್ತುಕೊಳ್ಳತಕ್ಕಂಥದ್ದಾಗುತ್ತೆ. ದ ಮಿಸ್ಟೇಕ್ ವಾಟ್ ಯು ಆರ್ ಡೂಯಿಂಗ್, ಒಂದೇ ಒಂದು ಮಿಸ್ಟೇಕ್ ಎಷ್ಟು ಕನೆಕ್ಟಿವಿಟಿ ಆಗತಕ್ಕಂಥದ್ದು ಆಗುತ್ತದೆ. ನೆನಪಿಟ್ಟುಕೊಳ್ಳಿ. ಹಾಸಿಗೆಯಲ್ಲಿ ಶುಕ್ರ ಚಂದ್ರ, ನಂತರ ಸೂರ್ಯ, ಶುಕ್ರನಿಗೆ ಕುಜ ಸುಬ್ರಹ್ಮಣ್ಯ, ಶಿವ ಕೆಟ್ಟ, ಪಾರ್ವತಿ ಕೆಡ್ತು, ಕಡೆಗೆ ಅಮ್ಮ ಅಪ್ಪನಿಗೂ ಬಲ ಇಲ್ಲ ಅಂದ್ಮೇಲೆ ಮಗನಿಗೂ ಬಲ ಇಲ್ಲ, ಅಲ್ಲಿ ಏನೂ ಇಲ್ಲ. ಖಂಡಿತ ಅಲ್ಲೊಂದು ಒದ್ದಾಟ ಶುರು ಆಗುತ್ತೆ. ಬೇಗ ವಯಸ್ಸಾದವರಾಗಿ ಕಾಣಿಸ್ಬಿಡ್ತೀರಿ. ಏನು ನಿರ್ಲಿಪ್ತತೆ, ಮುಖದಲ್ಲಿ ಮಡುಗಟ್ಟಿದಂತಹ ಒಂದು ಭಾರ, ದುಃಖ ಅಲ್ಲ ಭಾರ. ನಿಮ್ಮನ್ನು ನೋಡಿದವ್ರು ಕ್ಲೀನ್ ಆಗಿ ಜಡ್ಜ್ಮೆಂಟ್ ಮಾಡ್ತಾರೆ. ಯು ಆರ್ ನಾಟ್ ಸ್ಲೀಪಿಂಗ್ ಪ್ರಾಪರ್ಲಿ ಅಂತ, ಯು ಆರ್ ನಾಟ್ ಸ್ಲೀಪಿಂಗ್ ಹ್ಯಾಪಿಲಿ. ನೀವು ಸುಖವಾಗಿ ಮಲಗುತ್ತಿಲ್ಲ. ಹೌದು ಅಲ್ವೋ? ಎಷ್ಟು ಜನ ಕಮೆಂಟ್ಸ್ ಹಾಕ್ತೀರ ಗೊತ್ತೋ ಗೊತ್ತಿಲ್ಲದೆ ನೀವು ಹಾಸಿಗೆಯಲ್ಲಿ ಊಟ ಮಾಡಿದ್ದರೆ ಇವುಗಳು ನಡೆದಿದ್ಯಾ ಇಲ್ವಾ ಕರೆಕ್ಟ್ ಆಗಿ ಹೇಳಿ. ಮೆಸೇಜ್ ಹಾಕೋದು ನಾನು ಕಾಯ್ತಿರ್ತೇನೆ. ಮೈ ರಿಸರ್ಚ್ ನೆವರ್ ಗೋಸ್ ರಾಂಗ್. ನೀವು ನಂಬೋಲ್ಲ, ತುಂಬಾ ಆತ್ಮೀಯ ಮನೆಗಳಿಗೆ ಹೋಗ್ತಿರ್ತಾರೆ. ನಿಮಗೆ ಗೊತ್ತಿಲ್ಲದೆ ನಮಗೆ ವೈದಿಕ ಭಾಷೆಯಲ್ಲಿ ಕೆಲವೊಂದು ರಹಸ್ಯಗಳನ್ನ ಹೇಳ್ಕೊಟ್ಟಿದ್ದಾರೆ. ನಾವು ನಿಜವಾಗ್ಲೂ ಹೇಳ್ಕೊಡಲ್ಲ ಅದನ್ನ ನಿಮಗೆ. ನಾವು ನೋಡ್ತಿರ್ತೇವೆ, ನೋಡ್ತೇವೆ, ನಿಮಗೆ ಗೊತ್ತಿಲ್ಲದೆ ಅಲ್ಲಿ ನಿಂತು ನೋಡ್ತೇವೆ. ನಿಮಗೆ ಕಾಣದ್ದು ನಮಗ್ ಕಾಣುತ್ತೆ. ಆ ದೇವ್ರ ಮನೆ ಇರ್ಬೋದು, ಬೆಡ್ರೂಮ್ ಇರ್ಬೋದು, ಟಾಯ್ಲೆಟ್ ಇರ್ಬೋದು. ನಾವು ನೋಡ್ತೇವೆ. ಯಾವ್ದು ನೋಡ್ಬಾರ್ದು ನಮಗ ಅದ್ ಕಣ್ಣು ತೋರಿಸುತ್ತೆ. ಇದೇನೋ ಮಾಡಿಟ್ಕೊಬಿಟ್ಟಿದ್ದಾರೆ. ಆ ಹಾಸಿಗೆಯಿಂದ ಹಿಡಿದು ಸುಮ್ಮನೆ ಹೀಗೆ ಅಲ್ಲಿ ನಿಂತ್ಕೊಂಡಿದ ತಕ್ಷಣ ಅದು ಮಾತನಾಡುತ್ತೆ, ಪ್ರಕೃತಿ ಅನ್ನತಕ್ಕಂಥದ್ದು. ನೀವೆಲ್ಲಿ ಕೇಳೋದು? ಅದಕ್ಕೋಸ್ಕರ ಹೇಳ್ತಿದ್ದೇನೆ, ಆಗಿದ್ದಾಗಿದೆ. ಇನ್ನು ಮೇಲೆ ಅದು ಜಾಸ್ತಿ ಆಗೋದು ಬೇಡ, ಆ ವಿಪ್ಲವ ಆಗೋದು ಬೇಡ, ಇನ್ನಷ್ಟು ದೊಡ್ಡದಾಗೋದು ಬೇಡ. ಇನ್ನು ಮೇಲೆ ಹಾಸಿಗೆ ಕುಳಿತು ಊಟ ಮಾಡೋದು ಅದೆಷ್ಟೇ ಇರ್ಲಿ, ಹಾಸಿಗೆ, ಸೋಫಾ, ಬೆಡ್ಡು, ಮಂಚ ಬೇಡ ಬೇಡ. ತಮಾಷೆ ಗೊತ್ತರ ಇನ್ನೂ ಒಂದಿದೆ, ಡೈನಿಂಗ್ ಟೇಬಲ್ ಅಲ್ಲೂ ಕೂಡ ಊಟ ಮಾಡಬಾರದು. ತುಂಬಾ ಜನ ಗೊತ್ತಿಲ್ಲ. ಡೈನಿಂಗ್ ಟೇಬಲ್ ಅಂತ ಒಂದು ಮಾಡಿಟ್ಕೊಬಿಟ್ಟಿದ್ದೇವೆ. ಅನ್ನಕ್ಕೆ ಮರ್ಯಾದೆ ಕೊಟ್ಟಿಲ್ಲ. ನೀವು ನೆನಪಿಟ್ಕೊಳ್ಳಿ. ನಮ್ಮ ವೈದಿಕರು ಮಾತ್ರ, ನಮ್ಮ ಭರತಖಂಡದಲ್ಲಿ ಮಾತ್ರ ಅನ್ನ ಬ್ರಹ್ಮಂ ಪರಬ್ರಹ್ಮ ಸ್ವರೂಪಂ. ಅನ್ನವೇ ಬ್ರಹ್ಮ, ಅದುವೇ ಶಕ್ತಿ, ಶಕ್ತಿಗಾರಕ. ಅದಕ್ಕೆ ಅಮ್ಮ ಪಾರ್ವತಿಗೆ ಹೆಸರೇನು ಗೊತ್ತೇಳಿ? ಶಕ್ತಿ. ಶಕ್ತಿ ಅನ್ನೋ ಆಯುಧವನ್ನೇ ಸೇನಾಪತಿಗೆ ಕೊಟ್ಟಿದ್ದು. ಆ ಸೇನಾಪತಿ ಯಾರು? ಸುಬ್ರಹ್ಮಣ್ಯ. ಆ ಶಕ್ತಿ ಎಲ್ಲಿಂದ ಬರುತ್ತೆ? ಅನ್ನದಿಂದಲೇ. ದೇಹಕ್ಕೆ ಶಕ್ತಿ ಬೇಕು ಅಂದ್ರೆ ಅನ್ನ ತಿನ್ಬೇಕು, ಪ್ರಾಣಕ್ಕೆ ಶಕ್ತಿ ಬೇಕು ಅಂದ್ರೆ ಪ್ರಾಣಾಯಾಮ ಮಾಡ್ತಿರ್ಬೇಕು ಅಂತ ಹೇಳ್ತಿರ್ತಾನೆ. ವೇರ್ ಆರ್ ಯು ಡೂಯಿಂಗ್? ದಯಮಾಡಿ ಹೇಳ್ತಾನೆ, ತಪ್ಪು ತಿಳ್ಕೋಬೇಡಿ. ಡೈನಿಂಗ್ ಟೇಬಲ್ ಅಲ್ಲೂ ಕೂಡ ಊಟ ಮಾಡ್ಬಾರ್ದು. ನಿಮ್ಗೆ ಗೊತ್ತಿಲ್ಲದೆ ಕಾಲಲ್ಲಾಡಿಸ್ತಿರ್ತೀರಿ. ಕಾಲಲ್ಲಾಡಿಸಿ ಊಟ ಮಾಡೋ ಆಗಿಲ್ಲ. ಅನ್ನಕ್ಕೆ ಬಗ್ಗಿ ತಿನ್ಬೇಕು. ನಾವ್ ಎಲ್ಲಿ ಬಗ್ಗಿ ತಿಂತೀವಿ? ಡೈನಿಂಗ್ ಟೇಬಲ್ ಇಲ್ಲಿಗೆ ಇಟ್ಕೊಂಡಿದ್ದೀವಿ, ಹಿಂಗೆ ಇಟ್ಕೊಂಡಿದ್ದೀವಿ. ಕೆಳಗಡೆ ಕುಳಿತು ಅಮ್ಮನಿಗೆ ನಮಸ್ಕಾರ,
ಮೊದಲು ಅನ್ನಕ್ಕೆ ನಮಸ್ಕಾರ ಹಾಕೋದ್ ಕಲಿಬೇಕು. ಕೆಳಗಡೆ ಕುತ್ಕೊಂಡು ಪದ್ಮಾಸನ ಹಾಕೊಂಡು ಅಚ್ಚುಕಟ್ಟಾಗಿ ಕೂತ್ಕೋಬೇಕು. ಯಾರಿಗೂ ವಯಸ್ಸಾಗಿದೆ ಡನ್, ಮಂಡಿ ನೋವಿದೆ ಡನ್, ನಿಮ್ಗೇನಾಗಿದೆ? ಈಗಲೇ 40 ಕಿಲೋ. ಮೊನ್ನೆ ನೋಡ್ತೀನಿ ಒಂದ್ ರೀಲ್ಸ್, ಒಬ್ರು ಏನ್ ಸೆಲ್ಫಿ ತೆಗಿತಾವ್ರೆ ಕೂಲಿಂಗ್ ಗ್ಲಾಸ್ ಅಲ್ಲಿ ಟಕ್ಕು ಟಕ್ಕು ಅಂತ. ಆಮೇಲೆ ಹಿಂಗ್ ನೋಡಕ್ ಆಗ್ತಿಲ್ಲ, ಕೂಲಿಂಗ್ ಗ್ಲಾಸ್ ತೆಗಿಬಿಟ್ಟು ರೀಡಿಂಗ್ ಗ್ಲಾಸ್ ಹಾಕೊಂಡು ಹುಡುಕ್ತಾವ್ರೆ. ಸೆಲ್ಫಿ ತೆಗಿಯೋದಕ್ಕೆ ತೋರ್ಸೋಕ್ ಮಾತ್ರ. ಇಂಥವ್ ಆಗ್ತಿದೆ. ಮೈ ದಣಿಸ್ತಿಲ್ಲ, ಮೈ ಬಗ್ಗಿಸ್ತಿಲ್ಲ ಅಂತ ಎಲ್ಲಿ ಗೊತ್ತಿತ್ತು ನಮ್ಮ ಹಿರಿಯರಿಗೆ ಇಂಥದೊಂದು ತಂದಿಟ್ಕೋತೀವಿ ಅಂತ. ಅದಕ್ಕೆ ಮೊದಲಿಂದಲೇ ಆ ಒಂದ್ ಪದ್ಮಾಸನ ಹಾಕೊಂಡು ಅಚ್ಚುಕಟ್ಟಾಗಿ ಕೆಳಗಡೆ ಕುತ್ಕೊಂಡು ಸುಖಾಸನ ಆದ್ರೂ ಹಾಕೊಂಡು ಅಚ್ಚುಕಟ್ಟಾಗಿ ಊಟ ಮಾಡೋದು ಅಭ್ಯಾಸ ಮಾಡಿ. ಈ ಹೊಟ್ಟೆ ಗ್ಯಾಸು ದೊಡ್ಡ ದಡ್ಡ ಇವತ್ತು ಯಾರು ಕೇಳಿದ್ರು ಡಮಾಲು ಡಿಮಿಲು ಗಟ್ ಪ್ರಾಬ್ಲಮ್. ಯಾಕೆ ಹೇಳಿ? ಡೈನಿಂಗ್ ಟೇಬಲ್ ಸ್ವಾಮಿ, ನಾವು ಮೇಲೆ ಕುತ್ಕೊಂಡು ತಿನ್ಬೇಕು. ಏನೋ ಒಂದತ್ತು ಆಫೀಸು ಕ್ಯಾಂಟೀನು ಸರಿ ಅಲ್ಲೆಲ್ಲ ಆಗೋಲ್ಲ. ಮನೇಲಾದ್ರು ಕಾಲ್ ತೊಳೆದು ಕೈ ತೊಳೆದು ಸ್ವಚ್ಛವಾಗಿ ಬಂದು ಕುಳಿತ್ಕೊಂಡು ಅಚ್ಚುಕಟ್ಟಾಗಿ ಕೆಳಗಡೆ ಕುಳಿತ್ಕೊಂಡು ಒಂದ್ ಮಣೆ ಹಾಕಿ ಅದ್ರ ಮೇಲೆ ಕುಳಿತ್ಕೊಂಡು ಇಲ್ವೇಲ್ಲ ಅವೆಲ್ಲ ಹೇಳ್ಬೇಡಿ, ಸುಮ್ಮನಿರಿ ಸ್ವಾಮಿ ನೀವು, ಏನೇನೋ ಕಥೆಗಳೆಲ್ಲ ಹೇಳ್ಬೇಡಿ ನಮ್ಗೆ. ಈ ತರದ್ದು ಒಂದು ಛಾಯೆ ಆಗ್ಬಿಟ್ಟಿದೆ ಮಕ್ಕಳು. ಏನ್ ಮಾಡೋಣ? ಗ್ರಹಗಳ ಕಾರಕತ್ವವನ್ನ ನಾವು ಅಹಂಕಾರದಿಂದ, ವಿದ್ಯೆಯ ಗರ್ವ, ಅಲ್ಪನಿಗೆ ಐಶ್ವರ್ಯ ಬಂದ ಹಾಗೆ ಅರ್ಧ ರಾತ್ರಿನಲ್ಲಿ ಕೊಡೆ ಹಿಡಿತಾನಂತೆ. ಹಂಗೆ ಎಲ್ರಿಗೂ ಡೈನಿಂಗ್ ಟೇಬಲ್ ಬೇಕು, ಎಲ್ರಿಗೂ ಹಾಸಿಗೆ ಮೇಲೆ, ಸೋಫಾ ಮೇಲೆ, ಬೆಡ್ ಮೇಲೆ ಕೂತ್ಕೊಂಡು ತಿನ್ಬೇಕು. ಕೆಳಗಡೆ ಅಚ್ಚುಕಟ್ಟಾಗಿ ಒಂದ್ ಕೂತ್ಕೊಂಡು ತಿನ್ನೋಣ, ಅದ್ರ ಆನಂದ ಬೇರೆ. ಯಾವಾಗ್ಲೂ ಒಂಚೂರು ಪರವಾಗಿಲ್ಲ, ಒಂದ್ ಹಣ್ಣು ಇನ್ನೊಂದು ಅನ್ನತಕ್ಕಂಥದ್ದು. ಯಾರೋ ಬಂದಿದ್ದಾರೆ, ಒಂದ್ ಸಣ್ಣದಾಗಿ ಒಂದ್ ಸ್ನಾಕ್ಸ್ ಚಲೇಗ. ನೀವು 3 ಹೊತ್ತುನ ಓಡೋ ರಬ್ಸ, ಬೆಳಿಗ್ಗೆ ತಿಂಡಿ ಸರಿ ಚಲೇಗ, ಮಧ್ಯಾಹ್ನ ಆಫೀಸಲ್ಲಿ ಕ್ಯಾಂಟೀನ್ ಅಲ್ಲೆಲ್ಲ ಕೆಳಗಡೆ ಕೂತ್ಕೊಂಡು, ರಾತ್ರಿ ಬಂದ್ರಲ್ಲ ಕೈ ಕಾಲು ತೊಳ್ಕೊಂಡು ಅಚ್ಚುಕಟ್ಟಾಗಿ. ಇಲ್ಲವೇ ಇಲ್ಲ. ನಾವು ಇಂಥ ಅಭ್ಯಾಸಗಳು ಬದಲಾಯಿಸಿರೋದ್ರಿಂದಲೇ ಕೀಲು ನೋವುಗಳು, ಮೀನು ಕಂಡ ನೋವುಗಳು, ಪಾದಗಳ ನೋವುಗಳು ಎಲ್ಲ ಆಗ್ಬಿಟ್ಟಿದೆ. ಹೊಟ್ಟೆನಲ್ಲಿ ಕಟ್ಟಿರೋ ಆ ಕೆಟ್ಟದ್ದು ಹೊರಗಡೆ ಬರ್ಲಿಕ್ಕೆ ಒದ್ದಾಟ, ಇನ್ನೇನಾಗುತ್ತೆ? ಇದು ಆಗ್ತಿರೋದು. ನೀವು ಬದಲಾಗ್ತೀರಿ. ನನ್ನ ಒಂದು ಪ್ರಯತ್ನ ತಿಳಿಸುವುದು ನನ್ನ ಪ್ರಯತ್ನ. ಎಷ್ಟು ಜನ ಕಮೆಂಟ್ಸ್ ಹಾಕ್ತಿರಿ, ಕಾಯ್ತಿರ್ತೇನೆ. ಹೌದು ಗುರುಗಳು ಇಂಥದ್ದಾಗಿದೆ, ಇದೊಂದು ತಪ್ಪಿಂದ ನೆನ್ಪಿಟ್ಕೊಳ್ಳಿ, ಲಕ್ಷ್ಮಿ ನಿಲ್ಲೋಲ್ಲ. ಇದೊಂದೇ ತಪ್ಪಿನಿಂದ ನಿಮ್ಮ ಮನೆಗೆ ದರಿದ್ರ ಲಕ್ಷ್ಮಿ ಬರುವುದು ನಿಶ್ಚಿತ. ಯಾವ ಮನೆಯ ಮಹಾಲಕ್ಷ್ಮಿ ಈ ರೀತಿ ಇದ್ಬಿಟ್ರೆ ಶೃಂಗಾರವೂ ಇಲ್ಲ, ಸಿಂಗಾರವೂ ಇಲ್ಲ, ಅತ್ತೆಗೂ ಜೊತೆ ಚೆನ್ನಾಗಿಲ್ಲ, ಮಾವನಿಗೂ ಚೆನ್ನಾಗಿಲ್ಲ, ತಂದೆಗೂ ಚೆನ್ನಾಗಿಲ್ಲ, ತಾಯಿಗೂ ಚೆನ್ನಾಗಿಲ್ಲ, ಕಟ್ಕೊಂಡಿರೋ ಗಂಡನಿಗೆ ನೆಲ್ಲಿಂದ ಬರುತ್ತೆ ಅನುರಾಗ. ಹೋಯ್ತು. ಹಾಗೆ ಗಂಡಸರಿಗೂ ಅಷ್ಟೇ. ಓಲ್ ದಿ ಸಪ್ಲೈಸ್ ಟು ಯು ಆಲ್ಸೋ. ನೀವು ಹೋಗಿ ಹಾಸ್ಟೆಲ್ ಕುತ್ಕೊಂಡು ತಿಂತೀನಿ ಅನ್ನೋದಾದ್ರೆ, ಇವಾಗ ಬೇರೆ IPL ನೋಡಿ, ಊರೇ ಕೊಳ್ಳೆ ಹೊಡಿತಿದಂದ್ರೆ ಜೈಕಾರಗಳು ಎಲ್ಲಿ? ಜೈಕಾರಗಳು. ಇವ್ರ ಮನೆ ಬಂಗಾರ ಆಗೋಗ. ಕ್ರಿಕೆಟ್ ಏನೋ ಇವರು ತಗೊಬಂದ್ ವಿರಾಟ್ ಕೊಹ್ಲಿ ಇವ್ರಿಗೆಲ್ಲ ಇಟ್ಬಿಟ್ಟಿದ್ದಾನೆ ಅವನು. ಯಾರಾದ್ರೂ ನಿಮ್ಮ ಮನೆ ಹೀರೋ, ನಿಮ್ಮ ನೆಚ್ಚಿನ ಹೀರೋ ಯಾರು ಅಂದ್ರೆ ಯಾರ್ಯಾರ ಹೆಸರು ಹೇಳ್ತಾರೆ. ಬೆವರು ಸುರಿಸಿ ರಕ್ತ ಬಸ್ದು ನಿಮ್ ಜೀವನ ಕಟ್ಟಿರೋ ನಿಮ್ ತಂದೆ ತಾಯಿ ಹೆಸರು, ಇಲ್ಲ ಹೋಗ್ಲಿ ವಿದ್ಯೆ ಕಲಿಸಿದ ಗುರುವಿನ ಹೆಸರಾದ್ರೂ ಬರುತ್ತಾ? ಇಲ್ಲ ಯಾರೋ ನಿಮ್ಗೆ ಸಹಾಯ ಮಾಡಿದ ಒಬ್ಬ ಹೀರೋ ಇದ್ದಾನೆ ನಿಮ್ ಜೀವನದಲ್ಲಿ, ಅದಾದ್ರೂ ಬರುತ್ತಾ? ಇವ್ರ ಮನೆ ಬಂಗಾರ ಆಗುವಾಗ ಇವ್ರಗಳ ಹೆಸರುಗಳು ಹೇಳ್ಕೊಂಡು ಅಚ್ಚೆಗಳು ಹಾಕಿಸ್ಕೊಂಡು ಜಗಳಗಳು ಬೇರೆ. ದೇಶ ಅಲ್ಲಿ ಗ್ಯಾಸ್ ಇಲ್ಲ, ಪೆಟ್ರೋಲ್ ಇಲ್ಲ ಅಂತ ಹೇಳ್ಬಿಟ್ಟು ಒದ್ದಾಟ ಆಗ್ತಿದ್ರೆ ಇಂಥದೆಲ್ಲ ಮಾಡ್ಕೋತಿದ್ದೀರಾ. ಎಲ್ಲಿ ಗೆಜ್ಜೆ ಇಡ್ತಿದ್ದೀರಿ? ಇನ್ನು ಯುದ್ಧ ಅಲ್ಲಿ ಬಾಂಬ್ ಬೀಳೋದಲ್ಲ, ಇಲ್ಲಿ ಬೀಳ್ಬೇಕು ಸ್ಟೇಡಿಯಂ ಮೇಲೆ ಅಂತ ಅನ್ಸುತ್ತೆ ಒಂದೊಂದು ಸಮಯ. ಕ್ರಿಕೆಟ್ ಬೇಕಾ ನಿಮ್ಗೆ? IPL ಅಂತ ಅದ್ ನಡೀತಿರೋದು ಫುಲ್ ಫ್ರಾಡ್. ಯಾವನಾದ್ರೂ ವರ್ಲ್ಡ್ ಕಪ್ ಅಲ್ಲಿ 200 ರನ್ ಮೇಲೆ ಹೊಡೆದಿದ್ದಾನ ಗಮನಿಸ್ ನೋಡಿ. ವರ್ಲ್ಡ್ ಕಪ್ ಅಲ್ಲಿ ಇವೆಲ್ಲ ಸೂಕ್ಷ್ಮ ಗಮನಿಸೋದು ನಿಮ್ಗೆ ಗೊತ್ತೇ ಇಲ್ಲ. ಎಲ್ಲ ಗೊತ್ತಿದೆ ನಿಮ್ಗೆ, ಆದ್ರೂ ಅಂತ ಒಂದು ಹುಚ್ಚು. ಮೊನ್ನೆ ನಮ್ಮ ಪತ್ನಿ ಕೇಳ್ತಿದ್ರು, ಏನ್ರಿ 25 ಕೋಟಿ ಜನ ನೋಡ್ತಿದಾರಾ ಅಂತ. ನೋಡಮ್ಮ ಲೈವ್ ಏನೋ ಹಾಕೊಂಡಿದ್ದಾರೆ, ಮನೇಲಿ ಹಾಕೊಂಡು ನೋಡ್ತಿರ್ತಾರೆ. ನಾನು ನೋಡ್ತೇನೆ, ಇಲ್ಲ ಅಂತಲ್ಲ. ಈ ಪಾರ್ಟಿ ಕ್ರೇಜ್ ಅಲ್ಲ, ಇಲ್ಲಪ್ಪ, ಎಲ್ಲಾ ನಂಬರ್ಸು ಗೊತ್ತು. ಬಟ್ ಈಗೀಗ ಇಂಥ ಈ ಫ್ರಾಡ್ಗಳು ನಡೀತಿರೋದ್ರಿಂದ ಏನ್ ಬೌಲರ್ಗಳ ಗತಿ, ಇದೆಲ್ಲ ಬುರುಡೆ ಕತೆ. ಇದೆಲ್ಲ ನೀವು ಬುರುಡೆ ಪ್ರೀಮಿಯರ್ ಲೀಗ್ ಇದು ಇಂಡಿಯನ್ ಪ್ರೀಮಿಯರ್ ಲೀಗ್ ಅಲ್ಲ, ಇದು ಬುರುಡೆ ಪ್ರೀಮಿಯರ್ ಲೀಗು. ಇದನ್ನೆಲ್ಲ ನಿಮ್ಮನ್ನ ಹುಚ್ಚು ಮಾಡೋಕೆ, ಬೆಟ್ಟಿಂಗ್ ಹುಚ್ಚು ಕರ್ಕೊಂಡ್ ಬರ್ಲಿಕ್ಕೆ, ತಿಕ್ಲವ ಹಾಕಿಸ್ಲಿಕ್ಕೆ, ಆಮೇಲೆ ಹೊಡೆದಾಟ ಬಡದಾಟ ಮಾಡ್ಕೊಳ್ಳೋದು. ನಾನ್ ಬೆಂಗಳೂರು ಅವನು, ನಾನ್ ಚೆನ್ನೈ ಅವನು, ನಾನ್ ಕೋಲ್ಕತ್ತಾವನಂತ ಬಾರಿಸ್ಕೊಂಡು ಅದು ದೊಡ್ಡದ್ ಮಾಡ್ಕೊಂಡು ಏನೋ ಮಾಡ್ಬಿಟ್ಟವ್ರೆ ಇವ್ರು. ನಿಮ್ಗೆ ಕರ್ಕೊಂಡ್ ಬಂದು ಇವ್ರು ಲೋನ್ ಕೊಟ್ಬಿಟ್ಟವ್ರೆ, ಇವ್ರು ಒಂದು ಫಂಡ್ ಮಾಡ್ಬಿಟ್ಟಿದ್ದಾರೆ. ಏನ್ ಮಾಡಿಟ್ಟಿದ್ದಾರೆ ಅವರು? ಎಷ್ಟು ಕ್ರಿಕೆಟಿಗರು ನಡು ರೋಡಲ್ಲಿ ಇದಾರಪ್ಪ.
ಒಂದ್ ಕಡಿಮೆ ಅಂದ್ರೂ ಒಂದ್ 20,000 ಜನ ಲೀಗ್ಗಳು ಕೂಡ ಆಡ್ಕೊಂಡು, ರಣಜಿನಲ್ಲಿ ಆಡ್ಕೊಂಡು, ಡಿಸ್ಟಿಕ್ ಲೆವೆಲ್ ಅಲ್ಲಿ ಹಾಕೊಂಡು ಅವ್ರ ಬದುಕುಗಳು ಎಲ್ಲೋ ಆಗುತ್ತೆ ಏನೂ ಆಗಿಲ್ಲ. ಒಂದು ಆಟಗಾರರಿಗೆ ಅಂತ ಹೇಳ್ಬಿಟ್ಟು ಒಂದು ಸ್ಪೋರ್ಟ್ಸ್ ಆಸ್ಪತ್ರೆಗಳು ಕಟ್ಸಿಲ್ಲ, ಅದಕ್ಕೆ ಅಂತ ಒಂದು ಚೌಲ್ಟ್ರಿಗಳು ಕಟ್ಸಿಲ್ಲ. ಹೆಂಗ್ ನಮ್ ಕಲಾವಿದರ ಸಂಘಗಳು ಹೆಸರು ಹೇಳ್ಕೊಂಡು ಬದುಕ್ತಿದಾರೋ, ಯಾರಾದ್ರೂ ಕಲಾವಿದರು ಒಂದು ಆಸ್ಪತ್ರೆ ಕಟ್ಸಿದಾರ ಗಮನಿಸಿ ನೋಡಿ. ಕಲಾವಿದರು ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ತುಂಬಾ ಒಂದು ಸಿಂಪಲ್ ಒಬ್ಬ ಆರ್ಟಿಸ್ಟ್ ಆಗಿ ಕೂಡ ಕೆಲಸ ಮಾಡಿರ್ತಾರೆ. ಅವ್ರಿಗೆಂತ ಒಂದು ಚೌಲ್ಟ್ರಿ ಕಟ್ಟಿರ್ತಕ್ಕಂಥದ್ದು, ಒಂದು ಸ್ಕೂಲ್ ಕಟ್ಟಿರೋದು, ಒಂದು ಆಸ್ಪತ್ರೆ ಕಟ್ಟಿರೋದು, ಯಾರಾದ್ರೂ ಫ್ರೀ ಅಂತ ಹೇಳ್ಬಿಟ್ಟು ಕಲಾವಿದರಿಗೆ ಮಾಸಾಶನ ಅಂತ ಹೇಳ್ಬಿಟ್ಟು ಒಂದು 10,000 ರೂಪಾಯಿ ಬರೋ ಹಾಗೆ ಒಂದು ಫಂಡ್, ಒಂದು 500 ಕೋಟಿ 1000 ಕೋಟಿ ಎತ್ತಿಟ್ಟಿರೋದು ಸರ್ಕಾರವೇ ಆಗ್ಲಿ, ಇಲ್ಲವೇ ಇಲ್ಲ. ಅವೆಲ್ಲ ಸುಳ್ಳು. ಇವ್ರೊಂದು 1 ಲಕ್ಷ 2 ಲಕ್ಷ ಕೊಟ್ಬಿಟ್ಟು ದೊಡ್ಡದಾಗ ಹಾಕಿ ಕಟ್ಔಟ್ ಹಾಕ್ಸ್ಕೊತಾರೆ. ಅವ್ರಿಗೆ ಹಿಂದ್ಗಡೆ ಚಪ್ಪಾಳೆ ತಟ್ಕೊಬಿಟ್ಟು ಹೋಗಿ ಓಟ್ ಹಾಕೊಳ್ಳಿ, ಇನ್ನೇನ್ ಮಾಡಕ್ ಆಗೋದಿಲ್ಲ. ಮೂಲ ನಕ್ಷತ್ರ ಸತ್ಯ ಕಹಿ ಆಗಿರುತ್ತೆ. ಮೂಲಕ್ಕೆ ಹೋಗಿದ್ದೇವೆ, ತಿಳಿಸ್ತಿದ್ದೇವೆ, ತಪ್ಪು ತಿಳ್ಕೊಬೇಡಿ. ಮೇಷರಾಶಿ ಚಂದ್ರ ಕೇತು ನಕ್ಷತ್ರದಲ್ಲಿದ್ದು, ಕೇತು ಪಂಚಮದಲ್ಲಿದ್ದಾನೆ. ಒಂಥರ ದೈವಿಕ ಕೆಲಸ, ಕಾರ್ಯ, ದಾನ, ಧರ್ಮ, ಟೀಚಿಂಗ್, ಗೈಡಿಂಗ್, ಮಾರ್ಗದರ್ಶಕ, ಇಂಥ ಕೆಲಸಗಳಿಗೆ ಅದ್ಭುತ. ಧರ್ಮಾತ್ಮನಪ್ಪ ಅಂತದಕ್ಕೆ ಬ್ಯೂಟಿಫುಲ್ ಡೇ. ಅದು ಬಿಟ್ಟು ಬೇರೆ ಇನ್ನೇನೋ ಮಾಡ್ಲಿಕ್ಕೆ ಹೋಗ್ಬೇಡಿ. ಉರುಳಾಗ್ಬಿಡುತ್ತೆ. ಯಾಕಂದ್ರೆ ಕೇತು ಬಿಡಲ್ಲ, ಅವನಷ್ಟು ಕಟುಕ. ನೆನ್ಪಿಟ್ಕೊಳ್ಳಿ, ಎಲ್ರು ರಾಹು ಅಂತಾರೆ, ಕೇತು ಎಲ್ಲ ಬಿಟ್ಟು ಸರ್ವಸಂಗ ಪರಿತ್ಯಾಗಿ ಅಂತ ನಾವೇನ್ ಮಾತಾಡ್ತೇವೆ, ಅದು ಕೇತು. ಪಂಚಮದಲ್ಲಿ ಬೇರೆ ಇರೋದು ಮಂತ್ರಾನುಷ್ಠಾನ, ದೇವಿ, ಗಣಪತಿ ಈ ತರದನ್ನ ಜಪ ಮಾಡ್ಕೊಳ್ಳಿ, ಸಮಾಧಾನ. ವೃಷಭ ರಾಶಿ ಸುಖದಲ್ಲಿ ಕೇತು ಸೂಟಾಗ್ತಾನೆ, ಜಾಗ್ರತೆ. 12ನೇ ಮನೆಯಲ್ಲಿ ಶುಕ್ರ ಬೇರೆ. ದೊಡ್ಡ ಕೆಲ್ಸಗಳು, ದೊಡ್ಡ ವ್ಯವಹಾರಗಳು, ಅಡ್ಡಾದಿಡ್ಡಿ ಕೆಲ್ಸಗಳು ನೋಡಿ, ಲೋಕಾಯುಕ್ತ ರೈಡ್ಗಳು, ಇನ್ನೊಂದು ನಡೀತಿರ್ತಕ್ಕಂಥದ್ದು. ಮನುಷ್ಯ ಏನು ಗೊತ್ತಾ, ಊರು ಬೆಂಕಿ ಬಿದ್ರು ಅದ್ರಲ್ಲಿ ನಾನು ಸುಟ್ಕೋಬೇಕು ಅನ್ನೋ ಒಂದು ಧಾವಂತ. ಯಾರು ಹಾಳಾದ್ರೆ ನನಗೇನು, ನಾನೊಬ್ಬನೇ ಚೆನ್ನಾಗಿರ್ಬೇಕು, ಇದು ಕಲಿಪುರುಷನ ಒಂದು ನಿಯಮ. ಸರ್ ಊರೆಲ್ಲ ಚೆನ್ನಾಗಿರ್ಬೇಕು ಸರ್, ಅವ್ನ ಮಾತು ಕೇಳ್ಬಿಟ್ರೆ ನಮ್ಗೆ ಆನಂದ. ಅವ್ನ ಹತ್ತಿರವಾಗಿ ಹೋಗಿ ಕೇಳಿ, ಊರೆಲ್ಲ ಅಂದ್ರೆ ಅದು ನಾನೊಬ್ಬನೇ ಆಗಿರ್ಬೇಕು ಸರ್ ಅಂತಾನೆ. ಅಂದ್ರೆ ಊರಿಗೆಲ್ಲ ಇವನೊಬ್ಬನೇ. ಅಂಥದ್ದೊಂದು ಭಾವ, ದೋಚೋದು, ಬಾಚೋದು, ಇನ್ನೊಂದು ಸುಖದ ಬೆನ್ನೆತ್ತಿಯ ಭ್ರಮೆ ಎಂಬ ಭ್ರಮರಾಂಬ. ಭ್ರಮೆಗಳ ಹಿಂದ್ಗಡೆ ಒಂದು ಆ ಪತಂಗ ಜಿಗಿತಲೇ ಇರುತ್ತೆ ನೋಡಿ, ಚಿಟ್ಟೆ. ಅದರಿಂದ ನಮ್ದು ಅದೇ ಹಾರೋದು. ನಮಗೆ ಅತೃಪ್ತರು ನಾವು. ತೃಪ್ತಿ ಬಿಡಿ, ಅತೃಪ್ತ ಏನಿದ್ದರೂ ಅತೃಪ್ತರೆ. ಎಂತ ಫಂಕ್ಷನ್ ಮಾಡಿ ನೀವು ಕೇಳಿ ನೋಡಿ, ಒಂಚೂರು ಕುಚಲಾಂಬನಲ್ಲಿ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅನ್ನೋರಾಕಾಗಲಿಲ್ಲ. ಈಗ ಅದರ 10 ಪಟ್ಟು ಬಂದ್ಬಿಟ್ಟಿದಾವೆ. ಅಷ್ಟ್ ಮಾಡಿದ್ರು ಮಾಲ್ಡೀವ್ಸ್ ಅಲ್ಲಿ ಮಾಡಿದ್ರೆ ಚೆನ್ನಾಗಿತ್ತು, ಸ್ವಿಟ್ಜರ್ಲೆಂಡ್ ಮಾಡಿದ್ರೆ ಚೆನ್ನಾಗಿತ್ತು. ಈಗ ಮಾತಾಡುವಂತ ಹುಚ್ಚು ಭರಾಟೆ. ಹೀಗೆ ಜಾಗ್ರತೆ. ಸುಖದ ಬೆಂಬೆತ್ತಿ ಇವತ್ತು ಸುಟ್ಟೋಗ್ತೀರಿ ವೃಷಭ. ಇರುವುದ್ರಲ್ಲಿ ತೃಪ್ತಿ ಪಡಿ. ಮಿಥುನಂ ಕೇಂದ್ರದಲ್ಲಿ ಚಂದ್ರ ಓಕೆ, ಬಟ್ ಕೇತು ಸರ ನಿಮಗೆ ಅದೊಂಚೂರು ಹುಳಿಯೇ. ಕೊಡೋದು ತಗೊಳ್ಳೋದು ನಂಬಿ ಯಾರೋ ಇವತ್ತೇನೋ ಕೊಡ್ತೀನಿ, ಮಾಡ್ತೀನಿ, ನೋಡ್ತೀನಿ, ಪಾಪ ಖಂಡಿತ ನೋವಾಗತಕ್ಕಂತ ಒಂದು ಪ್ರಸಂಗವಿದೆ. ಎಚ್ಚರಿಕೆ. ಮಿಥುನ ರಾಶಿಗೆ ಜಾಗ್ರತೆ. ಕೊಡೋದು ತಗೊಳ್ಳೋದು ನೋಡೋದು ಹುಷಾರ್. ಕೇತು ಕೊಟ್ಟವನ್ ಕೋಡಂಗಿಯ. ಇವತ್ತು ಬೆಂಗಳೂರಿನ ಹೊರವಲಯದಲ್ಲಿ ತುಂಬಾ ಕಂತಿನಲ್ಲಿ ಸೈಟ್ ಕೊಡ್ತೀವಿ ಅಂತಾರೆ, ಜಾಗ್ರತೆ. ಕಂತಲ್ ಸೈಟ್ ಕೊಡ್ತಾನೆ ಅಂದ್ರೆ ನೀವು ಮುಳುಗುದ್ರಿ ಅಂತ. ಬ್ಯಾಂಕ್ ಅವನೇನು ಲೋನ್ ಕೊಟ್ಬಿಡ್ತಾನೆ, ಅದರ ಮೇಲೆ ಒಂದು ಕೇಸುಗಳು ಬಂದ್ಬಿಡ್ತವೆ. ಗ್ಯಾರಂಟಿ ಹೇಳ್ತಾನೆ, ಕಂತಲ್ ಸೈಟ್ ತಗೊಳಕ್ ಹೋಗ್ಬೇಡಿ. ಇಂಥ ಒಂದು ಕಥೆಗಳು. ಕಂತು ಬ್ಯಾಂಕ್ ಅವ್ನು ಹೇಳ್ತಾನೆ, ನಂಗೆ ಅದೆಲ್ಲ ಗೊತ್ತಿಲ್ಲ, ನೀನ್ ಫ್ರಾಡ್ ಪೇಪರ್ ಕೊಟ್ಟು ತಗೊಂಡಿದ್ದೆ, ನೀನ್ ಕಟ್ಟು ನೀನು. ಅದ್ರಲ್ಲಿ ಬೇರೆ ಇದು ಯಾವ್ದು ಸಿಬಿಲ್ ಅಂತ ಬೇರೆ ತಂದಿಟ್ಟಿದ್ದಾರೆ. ನಾವು ಒಂದು ಕಂತು ಕಟ್ಟಲಿಲ್ಲ ಅಂದ್ರೆ ಬಂದ ಅವನು ಸಿಬಿಲ್ ಅಲ್ಲಿ ಅಪ್ಡೇಟ್ ಮಾಡ್ತಾನೆ. ಅಯ್ಯೋ ಕ್ರೆಡಿಟ್ ರೇಟಿಂಗ್ ಬಿದ್ದೋಗ್ಬಿಡುತ್ತೆ ಸ್ವಾಮಿ. ಮೊನ್ನೆ ಯಾರೋ ನೋಡಿ 4 ವರ್ಷದಿಂದ ಕ್ರೆಡಿಟ್ ರೇಟಿಂಗು, ನಾನು ಸಾಲನೇ ತಗೊಳ್ಳಿಲ್ಲ ಬಿದ್ದೋಗಿದೆ ಅಂತ ಚೆಕ್ ಮಾಡಿದ್ರೆ ಅವ್ನ ಪ್ಯಾನ್ ಕಾರ್ಡ್ ಮೇಲೆ ಇನ್ನೊಬ್ಬ ಪ್ಯಾನ್ ಕಾರ್ಡ್ ಡೂಪ್ಲಿಕೇಟ್ ಮಾಡಿ ಅವನೇನೋ ಲೋನ್ ತಗೊಂಡು ಅವನೇನೋ ಇದು ಮಾಡ್ಕೊಂಡಿರೋದಕ್ಕೆ ಇವನಿಗೆ ಡೈರೆಕ್ಟ್ ಪಂಚು. ಫೈಟ್ ಮಾಡಿ
ಕ್ರೆಡಿಟ್ ರೇಟಿಂಗ್ ಅವ್ರ ಹತ್ರ ಹಚ್ಚಿಸ್ಕೊಂಡಿದ್ದಾರೆ. ನೋಡಿ ಇಂಥ ಒಂದು ಪರಾಕಾಷ್ಠತೆ. ಯಾಕಂದ್ರೆ ನಾವು ಸಾಲ ಕೊಡಲ್ಲ ಸ್ವಾಮಿ, ಬೇರೆಯವರು ಬ್ಯಾಂಕ್ ಅವನಂತೂ ಕೊಡೋದೇ ಇಲ್ಲ, ನೀವೇನಿದ್ರು ಕೊಡಲ್ಲ. ಕ್ರೆಡಿಟ್ ರೇಟಿಂಗ್ ಅಂತಾನೆ, ಇಮಿಡಿಯೇಟ್ಲಿ ಸಿಬಿಲ್ ರೇಟಿಂಗ್ ಅಂತಾನೆ. ದೊಡ್ಡ ಫ್ರಾಡ್ಗಳೇ ಇದೆಲ್ಲ ನಮ್ಮನ್ನ ಒಂದು ಹಾಕೊಂಡಿರೋ ಒಂದು ನಮ್ಮನ್ನ ಸುರುಳಿ ಚಕ್ರವ್ಯೂಹದಲ್ಲಿಟ್ಟಿದೆ. ಹುಷಾರು, ಜಾಗ್ರತೆ. ಕಂತಿನಲ್ಲಿ ಸೈಟು ಅಲ್ಲಿ ನೋಡಿ, ಅಲ್ಲಿ ಕುಜ ಶನಿ ಜೊತೆ ಸೇರ್ಕೊಂಡಿದ್ದಾನೆ. ಒಂದೇ ಸೈಟ್ ಅನ್ನ 4 ಜನಕ್ಕೆ 5 ಜನಕ್ಕೆ ಬೇರೆ ಬೇರೆ ಕಥೆಗಳು, ಇದೆಲ್ಲ ಸುಳ್ಳು. ವೆರಿ ಕೇರ್ಫುಲ್. ಇನ್ನು ಕರ್ಕಾಟಕ ರಾಶಿ ಪರವಾಗಿಲ್ಲ, ಬಟ್ ಮನೆ ಕುಟುಂಬ ಅನ್ನತಕ್ಕಂಥದ್ದು ಸ್ವಲ್ಪ ಒತ್ತಡ, ಹೊರೆ, ಜವಾಬ್ದಾರಿ, ಓಡಬೇಕು, ಎಳೆಯಬೇಕು, ದಣದು ಬಿಡ್ತೀರಿ ಅಷ್ಟೇ, ಇನ್ನೇನು ಇಲ್ಲ. ಸ್ವಲ್ಪ ಆರೋಗ್ಯದ ಕಡೆ ಸಣ್ಣ ಗಮನ, ಭಾರ, ರೆಸ್ಪಾನ್ಸಿಬಿಲಿಟಿ. ಸಿಂಹರಾಶಿ ನಿಮ್ಮ ಮನೇಲೆ ಕೇತು ಎಲ್ಲೋ ಒಂದು ರೀತಿ ತಟಸ್ಥ ಕುತ್ಕೋಬಿಟ್ಟು, ಎನ್ನೊಳಗೆ ಮಾಯೆಯೂ ಮಾಯೆಯೊಳಗೆ ನಾನು ಹಂಚ್ಕೊಂಡಿದ್ದ ನನ್ನ ಹೆಂಡ್ತಿನ, ನನ್ನ ಗಂಡನ, ನನ್ನ ಗೆಳೆಯನ, ನನ್ನ ಬಿಸ್ನೆಸ್, ನನ್ನ ವ್ಯವಹಾರವ, ನನ್ನ ವ್ಯಾಪಾರವ, ನಂದು ಅನ್ನೋದೆಲ್ಲ ಉಳಿಯ. ನಾನಿದ್ದೇನೆ ಅನ್ನೋದೇ ಸುಳ್ಳು, ನಾನು ಇರ್ತೇನೆ ಅನ್ನೋದು ಸುಳ್ಳು, ನಾಳೆ ಏನೋ ಮಾಡ್ತೇನೆ ಅನ್ನೋದು ಇನ್ನಿದ್ದು ಸುಳ್ಳು. ಇವತ್ತಿಗೆ ಏನಿದೆಯೋ ಇವತ್ತಿಗೆ ಅದು ಮಾಡಿ, ಆದಷ್ಟು ಒಳ್ಳೇದು ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ, ತೊಂದರೆ ಏನಿಲ್ಲ. ವೈದಿಕರು, ಪುರೋಹಿತರು, ಆಗಮಿಕರಿಗೆ ಅದ್ಭುತವಾದ ದಿನ. ಕನ್ಯಾ ರಾಶಿ ದೊಡ್ಡ ನೀರಿನ ಗುಳ್ಳೆ, ಅದನ್ನ ನಂಬ್ಕೊಳ್ಳೋದು, ಇದೆಲ್ಲ ಸತ್ಯ, ನಮ್ಮವರೆಲ್ಲ ಸತ್ಯ, ಅದೆಲ್ಲ ಇಲ್ಲ. ನಿಮ್ಗೆ ಎಷ್ಟು ಹೇಳಿದ್ರು ನೀವು ಕೇಳಲ್ಲ. ನೀವು ಹೇಳ್ತೀನಲ್ವಾ, ಇಡೀ 12 ರಾಶಿಗಳಲ್ಲಿ 9 ಗ್ರಹ, 9 ಗ್ರಹಗಳಲ್ಲಿ ಸ್ವಲ್ಪ ಕಂಟ್ರೋಲ್ಗೆ ಸಿಗದಿರೋದು ಅನ್ನೋದೇ ಬುಧ. ನನ್ನ ಅನುಭವ, ನಾನು ನೋಡಿದ್ದೇನೆ. ಯಾರಿಗೂ ಇದ್ರ ಬಗ್ಗೆ ರಿಸರ್ಚ್ ತುಂಬಾ ಕಡಿಮೆ ಮಾಡಿದ್ದಾರೆ. ಬುಧನ ಬಗ್ಗೆ ತುಂಬಾ ರಿಸರ್ಚ್ ಮಾಡಿಟ್ಟಿದ್ದಾರೆ. ಯಾಕೆಂದ್ರೆ ಬುಧ ದೇಶ ನನಗೆ ಹಾಕೊಂಡು ದವಡೆ ಹೊಡೆದು ಹಾಕ್ಬಿಟ್ಟಿದೆ. ಬುದ್ಧಿ ಕೆಡಿಸಿ, ವ್ಯವಹಾರ ಕೆಡಿಸಿ. ಬುಧೋ ಬುದ್ಧಿದಾತ್, ಬುಧೋ ವ್ಯವಹಾರದಾತ್, ಬುಧೋ ವಾಕ್ದಾತ್. ನೋಡಿ ಅವಾಗ ಬಾಯಿಜಾರಿ ಏನೋ ಮಾತಾಡ್ಬಿಡ್ತಾನೆ, ಈ ತರದ್ದು. ಸ್ವಲ್ಪ ಕನ್ಯಾ ರಾಶಿ ಈ ಒಂದು ನೀರಿನ ಗುಳ್ಳೆ ಬಗ್ಗೆ ನನ್ನವರು, ನಮ್ಮವರು ಇದೆಲ್ಲ ಬಿಡಿ. ಯಾಕಂದ್ರೆ ಸುಖದಲ್ಲಿ ಚಂದ್ರ ಇದ್ದರೂ ಕೇತು ಸರ್ ಇಷ್ಟೇನಾ ಈ ಮಾಯ ಅನ್ನಿಸ್ತಕ್ಕಂಥ ಒಂದು ಭಾವ. ಅರೆ ನಿಮ್ಮ ಮಾಯೆಯನ್ನ ನಂಬಿ, ನೀವಿರುವುದೇ ಸತ್ಯ, ನಿಮ್ಮಿಂದಲೇ ಜಗತ್ತು, ಇದಂ ಜಗತ್ತು, ನಿಮ್ಮಿಂದಲೇ ಗುರೂಜಿ ಕೂಡ ನೆನಪಲ್ಲ. ಅಷ್ಟು ನಂಬ್ಕೊಂಡು ಮುಂದಕ್ಕೆ ಹೋಗಿ ಚೆನ್ನಾಗಿರ್ತೀರಿ. ತುಲಾ ರಾಶಿ ಚೆನ್ನಾಗಿದೆ, ಧಾರ್ಮಿಕ ಕಾರ್ಯಗಳು, ಜಡ್ಜು, ಲಾಯರು, ಟೀಚರು, ಪ್ರೊಫೆಸರು, ಅಡ್ವೈಸರು, ಬ್ಯೂಟಿಫುಲ್ ಡೇ. ವೃಶ್ಚಿಕ ರಾಶಿ ವೃತ್ತಿಲಿ ಒಂಚೂರು ಸಣ್ಣ ಒಂದು ಹುಳಿ, ಮನೆಯ ವಿಚಾರದಲ್ಲೂ ಕೂಡ ಒಂದು ಸಣ್ಣ ಹುಳಿ ಆಗತಕ್ಕಂಥ ಒಂದು ಪ್ರಭಾವ. ಹೊರೆ ಕೇತು ಅಲ್ವಾ, ರಾಹುವತ್ ಶನಿ, ಕುಜವತ್ ಕೇತು. ಕೇತು ಅಲ್ಲಿದ್ದರೂ ಕುಜನ ಭಾವಕ್ಕೂ ನಾವು ಸ್ವಲ್ಪ ಇನ್ಫ್ಲೂಯೆನ್ಸ್ ಕೊಡ್ತೇವೆ. ಇಂಡಸ್ಟ್ರಿ, ಸ್ಟೀಲು, ಸಿಮೆಂಟು, ಕನ್ಸ್ಟ್ರಕ್ಷನ್, ಗೋಡೌನು, ಸ್ಟ್ರಕ್ಚರಲ್ಲು, ಇಂಜಿನಿಯರ್ಸ್ ಇಂಥವ್ರಿಗೆ ಒಂದು ಸ್ವಲ್ಪ ಅನುಕೂಲ. ಮನೆಯ ವಿಚಾರದಲ್ಲಿ ಸ್ವಲ್ಪ ಉಗ್ರಂ, ವೀರಂ, ಮಹಾವಿಷ್ಣು, ಜಾಗ್ರತೆ. ಇನ್ನು ಧನುಸು ರಾಶಿ ಯಾರ ಮೇಲಾದ್ರೂ ಒಂದ್ ಸಣ್ಣ ಜಗಳಕ್ಕೆ ಹೋಗ್ಬಿಡ್ತೀರಾ, ಹುಷಾರು, ಬೇಡ. ಅವನು ಕೆಟ್ಟವನಾಗಿರ್ಲಿ, ಬಿಟ್ಬಿಡಿ, ಹೋಗ್ಬೇಡಿ, ಅದನ್ನ ಇಟ್ಕೊಂಡು. ನಮಗ್ ಬೇಡ ನೋಡಿ, ಅವ ಹುಚ್ಚ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಕರ್ಕೊಂಡ್ ಬಂದ್ ಕೋರ್ಟಲ್ಲಿ ನಿಲ್ಸಿ ಗಲಾಟೆ ಮಾಡಿ, ಕೋರ್ಟ್ ಅವರು ಕೂಡ ಒಪ್ತಿಲ್ಲ ಹೋಗೋ ಅಂತ ಬಿಟ್ಬಿಡ್ಬೇಕು. ಏನಲ್ಲಿ ಜಗಳ ಮಾಡ, ಏನ್ ಬರುತ್ತೆ? ಅವನೇನ್ ಅದಾನಿನ, ಅಂಬಾನಿನ, ಟಾಟಾನ, ಮೈಸೂರು ಪ್ಯಾಲೇಸ್ ಅವರ? ಯಾರ್ರೀ ಅವ್ರು ಅಷ್ಟು ಗಾಬರಿ ಪಡಕ್ ನೀವು? ಏನೋ ಹೋಗ್ಬಿಡ್ತು, ಏನೋ ಪ್ರಪಂಚ ಹೋಗ್ಬಿಡ್ತು, ಕೊಲೆ ಮಾಡೋ ಮಟ್ಟಕ್ಕೆ, ಹತ್ಯೆ ಮಾಡೋ ಮಟ್ಟಕ್ಕೆ, ಆತ್ಮಹತ್ಯೆ ಮಾಡೋಕೆ ಏನ್ ಸಿಗ್ಬಿಡುತ್ತೆ? ಅದೇ ಮಾರೆತ್ತೋ ಮಾರು ಹಾತಿಕೋ ಓಡಾದು. ನಮ್ ಗುರುಗಳು ಹೇಳೋರು, ಇಲ್ಲ ಬಾಯಿ ಮುಚ್ಕೊಂಡಿದ್ ಬಿಡು, ಪಾಲಿಗೆ ಬಂದಿದ್ ಪಂಚಾಮೃತ ಅಂತ ಅಷ್ಟೇ. ಶಿತಿಯೋನು, ರಂಭ, ಊರ್ವಶಿ, ಮೇನಕ, ಕುಂತಿದೇವಿಯ ಅಂದ ಗೊತ್ತಿದೆ ಅಂದ್ರೆ ಸೂರ್ಯನನ್ನ ಪ್ರಾರ್ಥನೆ ಮಾಡಿದ್ದ ಬಂದು ರಮಿಸಿ, ಪ್ರೀತಿಸಿ, ಅನುರಾಗ ಮೂಡಿಸಿ ಆ ಪುಟ್ಟ ಮಗುಗೆ ಒಂದು ಪಾಪ ಕೊಟ್ಟು ಹೊರಟೋಗ್ತಾರೆ. ಎಂತ ಅಂದ ಗೊತ್ತಾ? ಸೂರ್ಯದೇವರು ವಾಹ್, ಜಗತ್ತಿನ ಬಂಗಾರಕ್ಕೆಲ್ಲ ಕಾರಕತ್ವ ನಮ್ಮ ಸೂರ್ಯದೇವರು. ಆಯ್ತು, ಅಂತ ಒಂದು ಸೂರ್ಯನನ್ನ ಜೀವನಮಾನದಲ್ಲಿ ಮತ್ತೆ ಭೇಟಿಯಾಗಲ್ಲ ಕುಂತಿದ್ದೇವೆ. ರಾಜಮಾತ ಬಾ, ಎಂತ ಮಕ್ಕಳು ಕಣೋ ಅಂತೇಳಿ ಸೂರ್ಯದೇವ ಕೂಡ ಮತ್ತೊಮ್ಮೆ ಇಂತ ಅಂದ ಅಲ್ಲ, ನಾನು ಅನುಭವಿಸಿದ್ದೀನಲ್ವಾ,
ಅನ್ನತಕ್ಕಂಥದ್ದು ಆಸೆ ಪಟ್ಟು ತನ್ನ ಕೆಲಸ ಕಾರ್ಯ ಬಿಟ್ಟು ಸೂರ್ಯದೇವ ಮತ್ತೆ ಬರಲಿಲ್ಲ. ಇದು ಒಂದನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು. ಇಂದ್ರ, ನೆನ್ಪಿಟ್ಕೊಳ್ಳಿ, ಅರ್ಜುನ ತನ್ನ ಕೆಲಸ ಕಾರ್ಯ ಬಿಟ್ಟು ಕುಂತಿ ಹಿಂದ್ಗಡೆ ಓಡ್ತಾ ಇರ್ಲಿಲ್ಲ. ಅಂದಗಾತಿ ನನ್ನ ಜೊತೆಲಿ ಇದ್ದು ನನ್ ಪ್ರೀತಿ ಪಡೆದ್ಲು, ನನ್ನ ಗರ್ಭ ಪಡೆದ್ಲು, ಅರ್ಜುನನಂತ ಮಹಾವೀರನನ್ನ ಹೆತ್ತಳು ಅಂತ ಇಂದ್ರ ತನ್ನ ಪದವಿ, ಪಟ್ಟ, ಕೆಲಸ ಕಾರ್ಯ ಬಿಟ್ಟು ಹಿಂದ್ಗಡೆ ಬರಲಿಲ್ಲ. ಹಾಗೆ ಕುಂತಿದ್ದೇವೆ, ಯೋಚನೆ ಮಾಡಿ, ಇಂದ್ರನನ್ನೇ ಮಂತ್ರ ದೀಕ್ಷೆಯಿಂದ ಕಟ್ಟಿ ಹಾಕಿಸ್ಕೊಂಡಿದ್ದೇನೆ. ಇಂದ್ರ ಸ್ವರ್ಗಾಧಿಪತಿ, ಸ್ವರ್ಗದಲ್ಲಿ ಇಲ್ಲದ್ದ ಯೋಚನೆ ಮಾಡಿ ನೋಡಿ. ಸ್ವರ್ಗದಿಂದಲೇ ಐರಾವತ ಕರೆಸಿ ಅಲ್ಲೊಂದು ಪೂಜೆ ಎಲ್ಲ ಮಾಡ್ತಾರೆ, ಗಜಗೌರಿ ಪೂಜೆ, ಗೌರಿ ಪೂಜೆ. ಏನಪ್ಪಾ ಅಲ್ಲಿ ನೋಡಿದ್ರೆ ಹೆಂಗ್ ಮಾಡ್ತಿದ್ದಾರೆ, ನಾವು ನೋಡಿದ್ರೆ ಹೆಂಗಿದೀವಿ ಅಂತ ಕುಂತಿ ದುಃಖದಲ್ಲಿ ಹೇಳ್ತಾರೆ. ಸ್ವರ್ಗದಿಂದಲೇ ಕರೆಸ್ತೀನಿ ಅಂತೇಳಿ ಇಂದ್ರನಿಗೆ ಹೇಳ್ಬಿಟ್ಟು ಅಲ್ಲಿಂದ ಐರಾವತ ಇಂದ್ರ ಕುಳಿತುಕೊಳ್ಳುವ ಪಟ್ಟದಾನೆಯನ್ನೇ ಕೆಳಗಡೆ ಇಳಿಸಿ ಪೂಜೆ ಮಾಡಿಸಿದ. ಇಂದ್ರ ಅಭಿಮಾನದಿಂದ, ಅನುಬಂಧದಿಂದ ಕಳಿಸ್ಕೊಡ್ತಾನೆ. ಯಾವತ್ತಾದ್ರೂ ಯೋಚನೆ ಮಾಡಿ ನೋಡಿ, ಕುಂತಿದ್ದೇವೆ, ಇಂದ್ರನೇ ನಂದು ಅಂತ ಅನ್ಕೊಂಡಿದ್ದಿದ್ರೆ, ಅವನ ಹಿಂದ್ಗಡೆ ಹೋಗ್ಬಿಟ್ಟಿದ್ರೆ, ಇಲ್ಲ ಇಂದ್ರ ಕುಂತಿದ್ದೇವೆ ಹಿಂದ್ಗಡೆ ಬಂದ್ಬಿಟ್ಟಿದ್ರೆ, ಇಲ್ಲ, ದೊಡ್ಡವರೆಲ್ಲ ಅಂತ ಕೆಲಸ ಮಾಡಕ್ಕೆ ಹೋಗಲ್ಲ. ಅಲ್ಲಾಗೋಯ್ತು ದೈವಿಚ್ಛೆ, ಅಲ್ಲೇ ಅಂಟಿಸ್ಕೊಂಡು ನಾವುಗಳಾಗೆ ಒಂದ್ ಅಂದ ಸಿಕ್ಬಿಡ್ತು, ಒಂದ್ ಪದವಿ ಸಿಕ್ಬಿಡ್ತು, ಒಂದ್ ಹುಚ್ಚು ಕುದುರೆ ಸಿಕ್ಬಿಡ್ತು, ಅದ್ರ ಹಿಂದ್ಗಡೆನೆ ಲಗ ಕೊರಗೋದು, ಬಾಧೆ ಬೀಳೋದು, ಸಂಕಟ ಬೀಳೋದು. ಧನಸ್ಸು ಇವತ್ತು ಆತರ ಮಾಡ್ಕೊತೀರಿ, ಹುಷಾರಿ. ಈ ಹುಚ್ಚು ಕುದುರೆ ಇದು ನಿಮ್ಮನ್ನ ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತದೆ, ಬೇಡ, ದೈವ ನಡೆಸುತ್ತದೆ ಅಂತ ಹೋಗಿ ಗಣಪತಿಯ ಆರಾಧನಾ, ಸಮಾಧಾನ. ಮಕರ ರಾಶಿ ಸ್ವಲ್ಪ ಆರೋಗ್ಯ ನೋಡ್ಕೊಳ್ಳಿ. ದೂರದ ವ್ಯವಹಾರ, ದೂರದ ಕೆಲಸ, ಗೊತ್ತಿಲ್ಲದ ವ್ಯವಹಾರ, ಗೊತ್ತಿಲ್ಲದ ಕೆಲಸ, ಏನೇನೋ ಮಾಡ್ಲಿಕ್ಕೆ ಹೋಗತಕ್ಕಂಥದ್ದು ಬೇಡ. ಮಕರ, ಅದೊಂದು ನೋಡ್ಕೊಳ್ಳಿ. ಸ್ವಲ್ಪ ಆರೋಗ್ಯ ನೋಡ್ಕೊಳ್ಳಿ. ಕೇತು ಉಳಿಯ ಅಷ್ಟಮದಲ್ಲಿದ್ದಾನೆ, ಗ್ಯಾಸ್ಟ್ರಿಕ್, ಗಟ್ ಪ್ರಾಬ್ಲಮ್, ಇಂಟೆಸ್ಟೈನ್ ಪ್ರಾಬ್ಲಮ್, ಹಾರ್ಟ್ ಪ್ರಾಬ್ಲಮ್, BP ರೈಸ್ ಆಗೋದು ಇಂಥದ್ದಿರುತ್ತೆ. ನೀವು ಸ್ವಲ್ಪ ಕೇರ್ಲೆಸ್ ಪಾ. ನಿಮ್ಮಷ್ಟು ಸ್ಪಿರಿಟ್ ಇಲ್ಲ, ಬೇರೆಯವ್ರಿಗೆ ಸ್ಪಿರಿಟ್ ಕೊಡೋದ್ರಲ್ಲಿ ನಿಮ್ಮಷ್ಟಿಲ್ಲ. ನೀವು ಮಾತ್ರ ಮಾಡೋಲ್ಲ, ಇವ್ರಿಗೆಲ್ಲ ಹೇಳ್ತೀರಿ, ನೀವು ಮಾತ್ರ ಮಾಡೋಲ್ಲ. ಇಂಥದೊಂದು ಪ್ರಭಾವ. ಕುಂಭರಾಶಿ ವಿಶೇಷವಾಗಿ ಲಾಭದಲ್ಲಿ ಚಂದ್ರ ಒಳ್ಳೆದೆ, ಕೇತು ಸಾರ ಅದೂ ಒಳ್ಳೆದೆ. ಧರ್ಮಸ್ಥಾನದಲ್ಲಿ 11ನೇ ಮನೆಯನ್ನ ಧರ್ಮ ಅಂತ ಹೇಳ್ತಾರೆ. ಲಾಭ, ಧರ್ಮ, ಅಲ್ಲಿ ಲಾಭದಲ್ಲಿ ಧರ್ಮ ಗ್ರಹಗಳು ಬಂದ್ರೆ ಧರ್ಮದಂತ ಕೆಲಸ ಕಾರ್ಯ ಮಾಡಿ ಪಡಿತೀರಿ. ಬಟ್ ಕೇತು 7ನೇ ಮನೆ, ಅಯ್ಯೋ ಇವನು ಇನ್ನೊಂದು ಅನ್ನತಕ್ಕಂಥ ಮಾತುಗಳು. ಈ ಊರಿಗೆ ಇವತ್ತು ಒಳ್ಳೇದು ಯಾರು ಬಯಸಲ್ಲಪ್ಪ, ಅಷ್ಟೇ. ಕೊಡೋನೆ, ನೀನ್ ಹೆಂಗ್ ಕೊಟ್ರೆ ಏನು, ಎಲ್ಲಿ ದೋಚಿದ್ರೆ ಏನು. ನೀವು ನೋಡಿ, ರಾಜಕಾರಣಿಗಳ ಮನೆ ಮುಂದ್ಗಡೆ ಜೈಕಾರ ಹಾಕೊಂಡು ಕೂತಿರ್ತಾರೆ, ಯಾಕಂದ್ರೆ ಅವ್ರು 10,000 ಕೊಡ್ತಾರೆ. ದಿನ ಅವ್ರಿಗೊಂದು ಮಿನಿಮಮ್ 5 ಲಕ್ಷ ಖರ್ಚಿರುತ್ತೆ. ಮಿನಿಮಮ್ 5 ಲಕ್ಷ ನೆನ್ಪಿಟ್ಕೊಳ್ಳಿ. ಕೆಲವರು 50 ಲಕ್ಷ ಖರ್ಚು ಮಾಡ್ತಾರೆ. ಬಂದು ಬರ್ಡೇಗಳಿಗೆ, ಮದುವೆಗಳಿಗೆ ಮಾಡ್ಲೇಬೇಕು. ಅದಕ್ಕೆ ಅವ್ರ ಅಂತದೊಂದು ದೋಚೋ ಕೆಲ್ಸಕ್ಕೂ ಕೈ ಇಡೋದು. ನಾವೇ ಮಾಡಿರೋದು, ನಾವು ಹೋಗೋದಲ್ಲಿ ಕೊಡ್ತಾರೆ, ಬಿಡು ಅವ್ರ ಹತ್ರ ಇದೆ ಅಂತ. ಅವಾಗ ಏನ್ ಮಾಡ್ತಾರೆ, ನಮ್ಮ ಮೇಲೆನೆ ಟ್ಯಾಕ್ಸು, ಇಲ್ಲ ಇನ್ನೊಂದು ಪಕ್ಕದ ಜಾಗಗಳಿಗೆ ಬೌಂಡ್ರಿ ಹಾಕೊಳ್ತಕ್ಕಂಥದ್ದು. ಅವ್ರ ಮನೆ ಕಾಂಪೌಂಡ್ ನೋಡಿದ್ರೆ ಗುಂಡಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಏನೋ ಇದು ಕಾಂಪೌಂಡು ಅಂತ ಹಂಗ ಹಾಕ್ಬಿಟ್ಟಿರ್ತಾರೆ. ನಾವು ಅಂಥದ್ದನ್ನೇ ನಂಬೋದು. ಏನ್ ಮಾಡೋದು, ಧರ್ಮಕ್ಕಿಲ್ಲ. ಸೊ ನಿಮ್ ಧರ್ಮ ಇವತ್ತು ಬೇರೆಯವ್ರಿಗೆಲ್ಲ, ನಿಮ್ಮ ಧರ್ಮ ನಿಮ್ಮನ್ನು ಕಾಪಾಡುತ್ತೆ, ಮುಂದಕ್ಕೆ ಹೋಗಿ ಅಷ್ಟೇ. ಮೀನ ರಾಶಿ ಚಂದ್ರ 10ನೇ ಮನೆ ಚೆನ್ನಾಗಿದೆ. ಬಟ್ ಕೇತು ಸಾರದಲ್ಲಿರೋದ್ರಿಂದ ಮೆಡಿಸಿನ್ಸು, ಕೆಮಿಕಲ್ಸು, ಫರ್ಟಿಲೈಸರ್ಸು, ಎಕ್ಸ್ಪೋರ್ಟು, ಇಂಪೋರ್ಟು, ವೈದಿಕ, ಉಪನಯನ, ಕಲಿಸೋದು, ತಿಳಿಸೋದು, ಇಂತಹ ಒಂದು ವೃತ್ತಿ ಉದ್ಯೋಗದಲ್ಲಿರತಕ್ಕಂಥವರಿಗೆ ತುಂಬಾ ಅನುಕೂಲ ಆಗತಕ್ಕಂಥ ಒಂದು ದಿನ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.